ಬಹಳ ದೊಡ್ಡ ಒಂದು ತಿರುವು ಪಡೆಯುತ್ತಿರುವಂತಹ ದಿನ ಇದು. ಈ ದಿನಕ್ಕೆ ಸಾಕ್ಷಿಯಾಗಿರುವಂತಹ ಮಾನ್ಯ ಜಸ್ಟಿಸ್ ಗೋಪಾಲ್ ಗೌಡ್ರೆ, ಈ 13 ಹಳ್ಳಿಗಳ ಏನು ಒಂದು ಸಾತ್ವಿಕ ಹೋರಾಟ ಇದೆ. ನಾವು ರೈತರಾಗೆ ಉಳಿತೀವಿ, ನಾವು ಯಾವುದೇ ಪರಿಹಾರಕ್ಕೆ ಬಂದಿಲ್ಲ, ನಾವು 1 ಇಂಚು ಭೂಮಿ ಕೊಡಲ್ಲ ಅಂತ ಏನು ಹೋರಾಟ ನಡೀತಿದೆ, ಇದಕ್ಕೆ ಕೇವಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂಥವರಲ್ಲ, ಇದಕ್ಕೆ ರಾಷ್ಟ್ರೀಯ ಸಂಯುಕ್ತ ಕಿಸಾನ್ ಮೋರ್ಚಾದ ರಾಷ್ಟ್ರ ನಾಯಕರುಗಳಾಗಿ 13 ತಿಂಗಳುಗಳ ಕಾಲ ಒಂದು ದೊಡ್ಡ ಐತಿಹಾಸಿಕವಾದಂಥ ಹೋರಾಟವನ್ನು ನಡೆಸಿದಂತಹ ಮಹನೀಯರಾದಂಥ ಶ್ರೀ ರಾಕೇಶ್ ಟಿಕಾಯತ್ ಅವರೇ, ದರ್ಶನ್ ಪಾಲ್ ಅವರೇ, ಯುದ್ಧವೀರ್ ಸಿಂಗ್ ಅವರೇ ಮತ್ತು ಸಂಯುಕ್ತ ಹೋರಾಟದ ಎಲ್ಲ ಸಂಚಾಲಕರುಗಳೇ, ಭೂ ಸ್ವಾಧೀನ ಸಮಿತಿ ಹೋರಾಟದ ಸಮಿತಿಯ ಸಂಚಾಲಕರುಗಳೇ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು. ಆ ಸಭೆ ನಡೆಸೋದಕ್ಕೆ ಇದೇ 4ನೇ ಸಭೆ, ಹೋರಾಟ ಶುರುವಾದಾಗಿನಿಂದ ನಡೆಸ್ತಿರುವಂತಹ 4ನೇ ಸಭೆ. ಈ ಸಭೆ ಅಷ್ಟು ಸರಳವಾದಂಥ ಸಭೆ ಅಲ್ಲ. ಈ ಮಾತುಕತೆ ಏನು ಹೋರಾಟ ನಡೀತಿದೆ ಇದು ಅಷ್ಟು ಸುಲಭವಾಗಿಲ್ಲ. ಯಾಕೆ ಅಂತಂದರೆ ಭೂಸ್ವಾಧೀನ ಇಡೀ ದೇಶದಲ್ಲಿ ನಡೀತಾ ಇದೆ, ಕರ್ನಾಟಕದ ಉದ್ದಗಲಕ್ಕೂ ನಡೀತಾ ಇದೆ, ಲೆಕ್ಕಾಚಾರ ಇಲ್ಲದಿದ್ದಂಗೆ ನಡೀತಾ ಇದೆ. ಆ ಭೂಸ್ವಾಧೀನ ಅಲ್ಲ, ಅದು ಭೂ ಕಬಳಿಕೆ ಅಂತಲೇ ಹೇಳಬೇಕು ನಾವು. ಆದರೆ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 10 ರಿಂದ 15 ಕಿಲೋಮೀಟರ್ ದೂರದಲ್ಲಿರುವಂಥ ಈ 13 ಹಳ್ಳಿಗಳಲ್ಲಿ ಏನು ಭೂಸ್ವಾಧೀನದ ಪ್ರಕ್ರಿಯೆ ನಡೀತಾ ಇದೆ, ಇದು ಭಾಳ ವಿಶೇಷವಾದಂಥ ಹೋರಾಟ. ಪಕ್ಕದಲ್ಲಿ ಅಭಿವೃದ್ಧಿ ಅಂದರೆ ಬಂಡವಾಳಶಾಹಿಗಳ ಅಭಿವೃದ್ಧಿ ಮಾದರಿ ಏನಿದೆ, ಅಭಿವೃದ್ಧಿ ಮಾದರಿಯ ಒಂದು ಪರಿಕಲ್ಪನೆ ಒಂದು ಕಡೆ, ಇನ್ನೊಂದು ಕಡೆ ಶ್ರಮದ ಮೇಲೆ, ದುಡಿಮೆ ಮೇಲೆ ನಿಂತಿರುವಂತಹ ಅಭಿವೃದ್ಧಿ ಮತ್ತು ಉದ್ಯೋಗದ ಇನ್ನೊಂದು ಪರಿಕಲ್ಪನೆ. ಇದು ಎರಡು ನಡುವೆ ನಡೀತಿರುವಂತಹ ಸಂಘರ್ಷ. ಇದು ಈ ಸಂಘರ್ಷ ಯಾಕೆ ಇಷ್ಟು ವಿಶೇಷ ಅನಿಸುತ್ತೆ ಅಂದರೆ, ಈ 13 ಹಳ್ಳಿಗಳು ಕಳೆದ 4 ವರ್ಷಗಳಿಂದ ಒಗ್ಗಟ್ಟಿನಿಂದ ನಡೆಸ್ಕೊಂಡು ಬಂದಿರುವಂಥ ಹೋರಾಟ. ನಮಗೆ 1 ಕೋಟಿ ಸಾಕಾಗಲ್ಲ, 2 ಕೋಟಿ ಕೊಡಿ, 2 ಕೋಟಿ ಸಾಕಾಗಲ್ಲ, 5 ಕೋಟಿ ಕೊಡಿ, ಅಥವಾ ನಮ್ಗೆ ಅದ್ರ ಜೊತೆಗೆ ಒಂದು ಸೈಟ್ ಕೊಟ್ಟು ಬಿಡಿ, ಈ ಥರ ಚೌಕಾಸಿ ಮಾಡೋಕ್ಕೆ ಕೂತಿಲ್ಲ ನಾವು. ಅಲ್ಲಿಯ ರೈತರು, ಆ ರೈತರನ್ನ ನೋಡಿದಾಗ ಎಷ್ಟು ಒಂದು ಧನ್ಯತಾ ಭಾವ ಮೂಡುತ್ತೆ ಅಂತಂದರೆ, ಎಲ್ಲ ಅರ್ಧ ಎಕರೆ, 3/4 ಎಕರೆ, 1 ಎಕರೆ ಇರುವಂತಹ ಸಣ್ಣ ಸಣ್ಣ ರೈತರು, ಆ ಭೂಮಿಯನ್ನೇ ನಂಬಿ ಬದುಕ್ತಿರುವಂಥ ರೈತರು, ಆ ಭೂಮಿ ತಾಯಿಯನ್ನು ಭೂಮಿ ತಾಯಿಯಾಗೆ ನೋಡ್ತಿರೋವಂಥ ರೈತರು, ಭೂಮಿ ತಾಯಿಯನ್ನು ಸ್ಕ್ವೇರ್ ಫೀಟಲ್ಲಿ ಅಳೆದಿಲ್ಲ ಈ ರೈತರು, ಭೂಮಿ ತಾಯಿಯನ್ನು ಚದರಕ್ಕಿಷ್ಟು ಅಂತ ಬೆಲೆ ಕಟ್ಟಿಲ್ಲ ಈ ರೈತರು. ಆ ಭೂಮಿ ತಾಯಿಯನ್ನು ತಾಯಿಯಾಗಿ ನಂಬಿ ಅದರ ಮಕ್ಕಳಾಗಿ ನಿಜವಾಗ್ಲೂ ಬದುಕನ್ನು ಬದುಕ್ತಿರೋವಂಥವ್ರು. ಆ ಭೂಮಿ ತಾಯಿ ಮೇಲೆ ಇಟ್ಟಿರುವಂಥ ಪ್ರೀತಿ, ಆ ತಾಯಿತನದ ಪ್ರೀತಿ. ಯಾಕೆಂತಂದರೆ ಈ ಮುಂಚೂಣಿಯಲ್ಲಿ ಅನೇಕ ಮುನಿವೆಂಕಟಮ್ಮನಂಥವ್ರು, ವೆಂಕಟಲಕ್ಷ್ಮಮ್ಮನಂಥವ್ರು, ಅನೇಕ ಸಾಮಾನ್ಯ ರೈತ ಮಹಿಳೆಯರು ಮುನ್ನಡೆಸ್ಕೊಂಡು ಬಂದಿರೋ ಈ ಹೋರಾಟ ಏನಿದೆ, ಈ ಹೋರಾಟ ಇಷ್ಟು ವರ್ಷ ಆದ್ರೂ ಯಾಕೆ ನಡೀತಾ ಇದೆ ಅನ್ನೋದೊಂದು ಪ್ರಶ್ನೆ ನಮಗೆ ಬರುತ್ತೆ. ಯಾಕೆ ಅಂತಂದರೆ ಇದು ಬೆಂಗಳೂರಿನಲ್ಲಿದೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕದಲ್ಲಿದೆ. ಬಂಡವಾಳಶಾಹಿಗಳಿಗೆ ಅದೇ ಭೂಮಿ ಬೇಕಂತೆ. ಯಾಕೆ ಅಂತಂದ್ರೆ ವಿಮಾನ ನಿಲ್ದಾಣದಿಂದ ಇಳಿದುಬಿಟ್ಟು ಹೋಗೋಕ್ಕೆ ತುಂಬ ಹತ್ತಿರ ಆಗತ್ತಂತೆ. ಹಾಗಾಗಿ ಅದೇ ಭೂಮಿ ಬೇಕಂತೆ. ಹಾಗಂತ ನಾವು ಹೇಳ್ತಾ ಇಲ್ಲ, ಹಾಗಂತ ಈ ರಾಜ್ಯದ ಕೈಗಾರಿಕಾ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಇದು ಭೂಮಿ ಹೋರಾಟ ನಮ್ಮ ರಾಷ್ಟ್ರೀಯ ನಾಯಕರುಗಳೆಲ್ಲ ಮೊನ್ನೆ ಹೇಳ್ತಾ ಇದ್ರು, ಭಾಳಷ್ಟು ಕಡೆ ನಡೆಯುತ್ತೆ, ನೀವು ನಮ್ಮ ಜೊತೆಗೆ ಬಂದರೆ ನಮ್ಗೆ ಇನ್ನೊಂದು 10 ಲಕ್ಷ ಜಾಸ್ತಿ ಸಿಕ್ಬಿಡತ್ತೆ ಅನ್ನೋ ಮಾತುಗಳನ್ನೆಲ್ಲ ಹೇಳ್ತಾರೆ.
ಭೂಮಿ ಹೋರಾಟ ಭಾಳ ಸುಲಭವಾದ ಹೋರಾಟ ಅಲ್ಲ ಅಂತ. ಈ ಹೋರಾಟ ಮುಂದಿನ ತಿರುವು ಏನಾಗಬೇಕು, ಇವತ್ತೇನಾಯಿತು ಸಭೆಯಲ್ಲಿ ನಡೆದಂಥ ಚರ್ಚೆಗಳೇನು, ಈ ಹೋರಾಟ ಇವತ್ತಿಗೆ ನಿಲ್ಲತ್ತಾ, ಇದ್ರ ಮುಂದುವರಿಯತ್ತಾ, ಬೇರೆ ಯಾವ ಸ್ವರೂಪ ತಗೊಳತ್ತೆ, ಇವೆಲ್ಲವನ್ನು ಮುಂದೆ ಮಾತನಾಡ್ತೀವಿ. ನಮ್ಮ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ ಯಾರು ಒಬ್ಬರು ಮಾತನಾಡ್ತಾರೆ. ಅದಕ್ಕಿಂತ ಮುಂಚೆ ಮಾನ್ಯ ಜಸ್ಟಿಸ್ ಗೋಪಾಲ್ ಗೌಡ್ರು ಈ ಹೋರಾಟದ ಜೊತೆಗೆ ಇದ್ದಂಥವ್ರು. ಮೊದಲು ನಿರ್ಣಯ ಹೇಳ್ಬಿಡ್ತೀರಾ? ಆಯಿತು, ಸಣ್ಣ ಬದಲಾವಣೆ ಇದೆ. ಸರ್ಕಾರದ ಜೊತೆ ಮಾತುಕತೆ ಮಾಡಿ ಬಂದಿದ್ದೀವಿ. ಸರ್ಕಾರದ ಮಾತುಕತೆಯಲ್ಲಿ ಏನಾಯಿತು ಅನ್ನೋದನ್ನ ಮಾಹಿತಿಯನ್ನು ನಿಮಗೆ ಬಡಗಲ್ಪುರ ನಾಗೇಂದ್ರ ಅವರು ಕೊಡ್ತಾರೆ. ಅದಾದ ನಂತರ ಈ ಹೋರಾಟದ ಜೊತೆಗೆ ನಮಗೆ ಒಂದು ನ್ಯಾಯದ ಒಂದು ಕಾನೂನಿನ ಶಕ್ತಿಯನ್ನು ತುಂಬುತ್ತಾ ಹೋಗಿರುವಂತಹ ಮಾನ್ಯ ಜಸ್ಟಿಸ್ ಗೋಪಾಲ್ ಗೌಡ್ರು ಮಾತನಾಡ್ತಾರೆ. ಅದಾದ ನಂತರ ರಾಷ್ಟ್ರೀಯ ನಾಯಕರುಗಳು ಕೂಡ ಮಾತನಾಡ್ತಾರೆ. ಈಗ ಬಡಗಲ್ಪುರ ನಾಗೇಂದ್ರ ಅವರಿಗೆ ನಾನು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಸಂಯುಕ್ತ ಹೋರಾಟ ಕರ್ನಾಟಕಕ್ಕೆ, ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟಕ್ಕೆ 3 ಗಂಟೆ 35 ನಿಮಿಷ. ಭಾಳ ತಾಳ್ಮೆಯಿಂದ ಭಾಳಷ್ಟು ಜನರು ಇಲ್ಲಿ ಕೂತಿದ್ದೀರಿ. ಭಾಳಷ್ಟು ಜನರು ಈಗಾಗಲೇ ವಾಪಸ್ಸು ತೆರಳ್ತಾ ಇದ್ದಾರೆ. ಭಾಳಷ್ಟು ಜನರು ಹಂಗೆ ಅಡ್ಡಾಡ್ತವ್ರೆ. ಕಾರಣ ಇಲ್ಲಿ ಈ ಜಾಗ ಕಿಕ್ಕಿರ್ದಿದೆ, ಜಾಗ ಇಲ್ಲ. ದೂರಿಂದ ಬಂದಿರೋವಂಥವ್ರು ವಾಪಸ್ ಹೋಗಲೇಬೇಕು. ಇನ್ನೊಂದು ಅರ್ಧ ಗಂಟೆ 4:45 ನಿಮ್ಮ ತಾಳ್ಮೆ ಹಿಂಗೆ ಇರಲಿ ಅಂತೇಳಿ ನಿಮ್ಮೆಲ್ಲರನ್ನೂ ವಿನಂತಿ ಮಾಡ್ತಾ ಸರ್ಕಾರದ ಜೊತೆ ಮಾತುಕತೆ ಆಗಿರೋಂಥ ವಿವರವನ್ನು ತಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಇಡ್ತೀನಿ. ಈಗ ಸರ್ಕಾರ ನಮ್ಮ ಹೋರಾಟ ಪ್ರಾರಂಭ ಆದಮೇಲೆ ದೇವನಹಳ್ಳಿಯಲ್ಲಿ ನಮ್ಮನ್ನೆಲ್ಲ ಬಂಧನಕ್ಕೆ ಒಳಪಡಿಸಿದ ಮೇಲೆ ಮತ್ತು ನಿರಂತರವಾಗಿ ಇಲ್ಲಿ ಧರಣಿ ಸತ್ಯಾಗ್ರಹ ಮುಂದುವರಿಸಿದ ಮೇಲೆ ಪ್ರಕಾಶ್ ರಾಜು ಅವರು ಕೂಡ ಅಲ್ಲಿ ಜಾಥಾ ಹೋಗಿದ್ದರು. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯ ಹೋರಾಟದ ಬಗ್ಗೆ, ಭೂಸ್ವಾಧೀನ ಸಂಬಂಧಪಟ್ಟದ ಬಗ್ಗೆ ಚರ್ಚೆ ಮಾಡೋಕ್ಕೆ ನಮ್ಮನ್ನೆಲ್ಲ ಸಭೆ ಕರೆದಿತ್ತು. ನಾವು 27 ಜನ ಹೋಗಿದ್ವಿ. ಆ ಹೋರಾಟ 13 ಹಳ್ಳಿಯ ಹೋರಾಟದ ಪರವಾಗಿ 9 ಜನ ಇದ್ದರು. ಮತ್ತು ಸಂಯುಕ್ತ ಹೋರಾಟದ ಸಂಚಾಲಕರುಗಳು, ಕೋರ್ ಕಮಿಟಿ ಸದಸ್ಯರಿದ್ವಿ. ವಿಶೇಷ ಪ್ರತಿನಿಧಿಯಾಗಿ ಚುಕ್ಕಿ ನಂಜನಸ್ವಾಮಿ ಕೂಡ ಇದ್ದರು, ವಿಶೇಷ ಆಹ್ವಾನಿತರಾಗಿ. ತುಂಬ ಗಣ್ಯರಲ್ಲಿ ನಾವು ಹಿಂದೂಧರ ಹೊನ್ನಾಪುರ ಮತ್ತು SR ಮೇರೇಟ್ ಕೂಡ ನಾವು ಚರ್ಚೆಯಲ್ಲಿ ಭಾಗವಹಿಸಕ್ಕೆ ಕರ್ಕೊಂಡು ಹೋಗಿದ್ವಿ. ಮುಖ್ಯಮಂತ್ರಿಗಳು ಮಾತನಾಡೋಕ್ಕೆ ಶುರು ಮಾಡಿದಾಗ ಪ್ರಥಮವಾಗಿ ಇದು ಕಲೆಕ್ಟಿವ್ ಡಿಸಿಷನ್ ತಗೋಬೇಕಾಗಿದೆ. ಈಗಾಗಲೇ ಅಂತಿಮ ಅಧಿಸೂಚನೆ ಆಗಿಬಿಟ್ಟಿದೆ. ನಾವು ಕೈ ಬಿಡಬೇಕಾದ್ರೆ ಆ ಕಾನೂನಿನ ಅಂಶಗಳನ್ನ ಪರಿಶೀಲಿಸಬೇಕಾಗಿದೆ. ಅದರಿಂದ ಒಂದು 10 ದಿನ ಕಾಲಾವಕಾಶ ಕೊಡಬೇಕಾಗಿದೆ ಅಂತ ನಮ್ಮನ್ನೆಲ್ಲರೂ ಕೂಡ ವಿನಂತಿ ಮಾಡೋದು. ಸರ್ಕಾರ ನಿಮ್ಮನ್ನು ಮನವಿ ಮಾಡ್ತೀವಿ ಅಂತ 2 ಸಾರಿ ಉಚ್ಚಾರ ಮಾಡಿದ್ರು. ಅಂದರೆ ಸರ್ಕಾರ ನಿಮ್ಮ ಹೋರಾಟವನ್ನು ಕಾಲಾವಕಾಶ ಕೇಳಿ ಮನವಿ ಮಾಡಿದೆ 10 ದಿನ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ, ವಿನಂತಿ ಮಾಡ್ತೀವಿ, ಭಾಳ ಪ್ರಾರ್ಥನೆಯನ್ನು ಮಾಡ್ಕೊತೀವಿ. ಆದರೆ ಸರ್ಕಾರವೇ ಹೋರಾಟಕ್ಕೆ, ಜನ ಚಳವಳಿಗಳಿಗೆ 10 ದಿನ ಕಾಲಾವಕಾಶ ಬೇಕು ಅಂತ ಸರ್ಕಾರದ ಮುಖ್ಯಸ್ಥರಾದ ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ನಮ್ಮೆಲ್ಲರೂ ಕೂಡ 10 ದಿನ ಕಾಲಾವಕಾಶ ಕೊಡ್ತೀವಿ ಅಂತ ಮಾತು ಪ್ರಾರಂಭ ಮಾಡಿ, ಆದರೆ ನಿಮ್ಮ ಅಂತಿಮ ತೀರ್ಮಾನ ರೈತರ ಪರ ಇರಬೇಕು, 13 ಹಳ್ಳಿಯನ್ನು ಪೂರ್ತಿ ಭೂಸ್ವಾಧೀನವನ್ನು ರದ್ದುಪಡಿಸಬೇಕು ಅಂತ ನಮ್ಮೆಲ್ಲರ ಒತ್ತಾಯ ಆಯಿತು. ಪರಿಯಾಗಿ ಹೇಳಿದ್ದೀವಿ. ನೀವು ಚಳವಳಿಯಿಂದ ಬಂದವರು ಅಂತ ಹೇಳಿದ್ದೀವಿ.
ನಿಮಗೆ ಸಾಮಾಜಿಕ ನ್ಯಾಯದ ಪ್ರಜ್ಞೆ ಇದೆ ಅಂತ ಹೇಳಿದ್ದೀವಿ. ದೇವರಾಜು ಅರಸು ನಂತರ ನೀವು ಜನಮನ್ನೆ ಗಳಿಸಿದ್ರಿ. ವಿಶೇಷವಾಗಿ ಜನ ಚಳುವಳಿಗಳು ಮತ್ತು ಬುದ್ಧಿಜೀವಿಗಳ ವರ್ಗದ ಒಂದು ಆಶ್ರಯ ಇದನ್ನು ಗಮನವನ್ನು ಸೆಳೆದಿದ್ರಿ. ನಿಮ್ಮ ಬಗ್ಗೆ ಅವರು ಹಿತೈಷಿಯಾಗಿ ಕೆಲಸ ಮಾಡಿರುವಂಥ ಉದಾಹರಣೆಗಳಿದ್ದಾವೆ. ನೀವು ಭೂಮಿಯನ್ನು ಕಿತ್ಕೊಂಬೇಡಿ. ನಮ್ಮವ್ರು ಮಾತಾಡೋದು ದೇವರಾಜು ಅರಸು ಅವರು ಕಾಂಗ್ರೆಸ್ ಪಕ್ಷದವರೇ. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ತಂದು ಭೂಮಿ ಕೊಟ್ಟಿದ್ದಾರೆ. ನಿಮ್ಮ ನೇತೃತ್ವ ಸರ್ಕಾರ ಭೂಮಿನ ಕಿತ್ಕೊಳ್ಬೇಡಿ ಅನ್ನೋದನ್ನ ತಾಕೀತು ಮಾಡಿವಿ. ಅವ್ರು ಹೃದಯ ಮುಟ್ಟುವಂಥ ಚರ್ಚೆಗಳು, ಮನವರಿಕೆ ಮಾಡುವಂಥ ಕೆಲಸ ಎಲ್ಲ ಆಯಿತು. ಕಾನೂನು ಅಂಶಗಳ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡೋದು. ನಾನು ಸ್ವತಃ ವಕೀಲನಾಗಿ ಏನು ಹೇಳಬೇಕು, ನಮ್ಮ ಕಮ್ಯುನಿಸ್ಟ್ ಹೋರಾಟಗಾರರಾದ ಸಿದ್ದನಗೌಡರು ಯಾವುದೋ ಒಂದು ಪ್ರಕರಣದಲ್ಲಿ ಅಂತಿಮ ಅಧಿಸೂಚನೆ ಆಗಿದ್ದಾಗ ಅದನ್ನು ರದ್ದುಪಡಿಸಿತ್ತು ಯಡಿಯೂರಪ್ಪ ಸರ್ಕಾರ ಅನ್ನೋದು ಸರ್ಕಾರ ಗಮನಕ್ಕೆ ತಂದರು. ನಮ್ಮ ಮೀನಾಕ್ಷಿ ಸುಂದರಮ್ಮ ಕೂಡ ಹೇಳಿದ್ರು, ಬೆಂಗಳೂರು ಯಾಕೆ ಕೇಂದ್ರಿತವಾಗಿ ಕಟ್ಕೊಂಡಿದ್ದೀರಿ, ಬೆಂಗಳೂರು ಸುತ್ತಮುತ್ತನೇ ಕಾರ್ಖಾನೆ ಯಾಕೆ ಬೇಕು, ನಮ್ಮ ಚಳವಳಿ ಒಳಗೆ ಸಿವಿಲ್ ಸೊಸೈಟಿಯವರಿಗೆ ನಮಗೆ ಆದಂಥ ಒಂದು ನೀತಿ ನಿಯಮಗಳಿದ್ದಾವೆ ಮತ್ತು ನಮ್ಮದೇ ಆದಂಥ ವಿಚಾರಗಳಿದ್ದಾವೆ. ಕೈಗಾರಿಕೆ ವಿರೋಧಿಗಳಲ್ಲ ನಾವು. ಅದು ಡಿಸೆಂಟ್ರಲೈಸೇಷನ್ ಆಗಬೇಕು, ಯಾವ ಜೋನಲ್ಲಿ ಆಗಬೇಕು, ಎಂತೆಂಥ ಕೈಗಾರಿಕೆ ಇರಬೇಕು, ಯಾವ ಕ್ಷೇತ್ರಕ್ಕೆ ಆದ್ಯತೆ ಮೊದಲು ಕೊಡಬೇಕು, ಪರಿಸರ ಹೆಂಗೆ ಕಾಪಾಡ್ಕೋಬೇಕು ಅನ್ನೋದು ನಮ್ಮ ರೀತಿಯಲ್ಲಿ ನಮ್ಮ ತಿಳುವಳಿಕೆ ಇದೆ. ಸರ್ಕಾರ ಬರೀ ಏಕಮುಖವಾಗಿ ತೀರ್ಮಾನ ಮಾಡೋಕ್ಕಿಂತ ಸಿವಿಲ್ ಸೊಸೈಟಿ ಜೊತೆ ಚರ್ಚೆ ಮಾಡಿ ಈ ಬಗ್ಗೆ ಒಂದು ನೀತಿ ರೂಪಿಸಬೇಕು ಅನ್ನೋ ಕೂಡ ಸಲಹೆಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಸರ್ಕಾರ ಬಯಸಿದ್ರೆ ನಾವು ಅದು ಕೊಡೋಕ್ಕೆ ತಯಾರಿದ್ದೀನಿ ಅನ್ನೋ ಕೂಡ ಅಭಿಪ್ರಾಯನ ನಾವು ವ್ಯಕ್ತಪಡಿಸಿದ್ದು. ದೇವನೂರು ಮಾದೇವ್ ಅವರು ಮೊನ್ನೆ ಮಾತಾಡಿದರು, ಮುಖ್ಯಮಂತ್ರಿಗೂ ಕೂಡ ಫೋನ್ ಮಾಡಿ ಮಾತಾಡಿದ್ದಾರೆ. ಅದೇ ವಿಚಾರಗಳು ಕೂಡ ಇವತ್ತು ನಮ್ಮ ಹಿಂದೂಧರ ಉನ್ನಾಪುರ ಅವರೆಲ್ಲರೂ ಕೂಡ ಪುನರುಚ್ಚಾರ ಮಾಡಿದ್ರು. ಬೆಂಗಳೂರು ನಗರ ಈ ರೀತಿಯೇ ಅವೈಜ್ಞಾನಿಕವಾದ ಅಭಿವೃದ್ಧಿ ಮತ್ತು ಯಾವುದೇ ರೀತಿ ಲಂಗು ಲಗಾಮ ಇಲ್ಲದೆ ಕಾರ್ಖಾನೆಗಳು ಈ ಥರ ಮಾಡ್ತಾಯಿದ್ರೆ ಉಸಿರುಗಟ್ಟು ವಾತಾವರಣ ಆಗುತ್ತೆ, ಮತ್ತೊಂದು ಸ್ಲಮ್ ಆಗುತ್ತೆ. ಇವತ್ತು ಪ್ರಪಂಚದಲ್ಲಿ ಏನು ಹೆಸರಿದೆ ಅಂಥ ಕೆಟ್ಟ ಹೆಸರು ಬರ್ತಾ ಬೆಂಗಳೂರು ನಗರವಾಸಿಗಳು ದೂರ ಹೋಗ್ಬೇಕಾಗತ್ತೆ ಅನ್ನೋ ಅಂಥ ಅಭಿಪ್ರಾಯವನ್ನು ಕೂಡ ನಾವು ವ್ಯಕ್ತಪಡಿಸ್ತೋ. ಕೊನೆಗೆ ಎಲ್ಲವನ್ನೂ ಸಾವಧಾನದಿಂದ ಕೇಳಿದಂಥ ಮುಖ್ಯಮಂತ್ರಿಗಳು ಅಲ್ಲೇ ಸಮಯವನ್ನು ನಿಗದಿ ಮಾಡಿದ್ದಾರೆ. ಅಂದರೆ ಇವತ್ತು 4 ಈ ತಿಂಗಳ 15ನೇ ತಾರೀಕು 11 ಗಂಟೆಗೆ ಅದೇ ಸ್ಥಳದಲ್ಲಿ ಈ ಸಂಬಂಧ ಅಂತಿಮ ತೀರ್ಮಾನಕ್ಕೆ ಚರ್ಚೆಗಳಾಗ್ತವೆ. ಸರ್ಕಾರ ಅವತ್ತು ಅಂತಿಮ ನಿರ್ಧಾರವನ್ನು ಪ್ರಕಟಿಸ್ತೀವಿ ಅಂತ ಹೇಳಿದ್ದಾರೆ. ನಮ್ಮವ್ರು ಕೇಳಿದ್ರು, ಅಂತಿಮ ನಿರ್ಧಾರ ನಮ್ಮ ಪರವಾಗಿರಬೇಕು, ಈಗಲೇ ಹೇಳಿ ನಮ್ಮ ಪರವಾಗಿರಬೇಕು ಅಂತ ಹೇಳಿದ್ರು. ನಾನು ರೈತರ ಪರವಾಗಿರ್ತೀನಿ ಅಂತ ಹೇಳಿದ್ರು. ಅದು ಅಂತಿಮ ನಿರ್ಧಾರ ಹೇಳಲಿಲ್ಲ. ರೈತರ ಪರವಾಗಿರ್ತೀನಿ ಅಂತ ಹೇಳಿದರೆ ಹೊರತು ಅಂತಿಮ ನಿರ್ಧಾರವನ್ನು ಪ್ರಕಟಿಸಿಲ್ಲ. ಕಾರಣ ಕಾನೂನಿನ ಅಡೆತಡೆಗಳು ಏನಿದ್ದಾವೆ ಅದನ್ನು ಸುಧಾರಿಸಬೇಕಾಗಿದೆ, ಕಲೆಕ್ಟಿವ್ ಡಿಸಿಷನ್ ತಗೋಬೇಕಾಗಿದೆ ಅಂತ, ಕ್ಯಾಬಿನೆಟ್ ಕಲೆಕ್ಟಿವ್ ಡಿಸಿಷನ್ ತಗೋಬೇಕಂತ ಅಭಿಪ್ರಾಯ ಇದೆ. ಆದರೂ ಕೂಡ ನಾವು ಆಸೆ ಇಟ್ಕೊಂಡಿದ್ದೀವಿ, ಹೋರಾಟಗಾರರು ಯಾವತ್ತೂ ನಿರಾಸೆ ಆಗಬಾರ್ದು. ಇವತ್ತು ಸ್ವಾತಂತ್ರ್ಯ ಗಳಿಸಿರೋದು ಅಥವಾ ಎಲ್ಲವೂ ಕೂಡ ತೀರ್ಮಾನ ಆಗುವಂಥ ಜನ ಚಳವಳಿಗಳಿಂದ ನಂಬಿಕೆ ಇಟ್ಟಿರೋಂಥವ್ರು ನಾವು. ವಿಧಾನಸೌಧ ಪಾರ್ಲಿಮೆಂಟ್ ನಮ್ಮ ಪರ ಇಲ್ಲದಿದ್ರೂ ಕೂಡ ಬೀದಿಲಿ ಜನ ಹೋರಾಟ ಮಾಡಿ ಆ ಕಾನೂನು ರೂಪಿಸಿರುವಂಥ ಉದಾಹರಣೆಗಳು ಸಾವಿರಾರು ಇದ್ದಾವೆ. ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ, ಕರ್ನಾಟಕದಲ್ಲೂ ಕೂಡ ಇದ್ದಾವೆ. ಆ ನಿಟ್ಟಿನಲ್ಲಿ ಚಳವಳಿಗರ ಆಶಯ ಈ ಮುಖ್ಯಮಂತ್ರಿಯವರು ನಮ್ಮ ಪರವಾಗಿ ಸ್ಪಂದಿಸ್ತಾರೆ, ರದ್ದಾಗ್ತದೆ ಅನ್ನೋಂಥ ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ. ಆದರೆ ವಿಶ್ವಾಸವನ್ನು ಇಟ್ಕೊಂಡಿದ್ರೂ ಕೂಡ ನಾವು ಎಚ್ಚರಿಕೆಯನ್ನು ಕಾಪಾಡ್ಕೋಬೇಕು, ಕ್ರೂಡಾಗಿರಬಾರ್ದು ನಂಬಿಟ್ಟು. ಯಾಕೆಂದರೆ ಇವತ್ತಿನ ಕಾರ್ಪೊರೇಟ್ ಸಂತತಿ ಯಾವ ವಾಮ ಮಾರ್ಗನೂ ಬೇಕಾದ್ರೆ ಹಿಡಿತದೆ. ಒಳ್ಳೆಯವನು ಕೂಡ ಕೆಟ್ಟದ್ದು ಮಾಡುತ್ತೆ ಅಲ್ವಾ, ಒಳ್ಳೆಯವನು ಕೂಡ ಕೆಟ್ಟದ್ದು ಮಾಡುತ್ತೆ. ಯಾಕಂದರೆ ರಾಜ್ಯಾಧಿಕಾರಿಗಳು ಇದ್ದಾವಲ್ಲ, ನಾವು ಜನಪ್ರತಿನಿಧಿಗಳು, ನಮ್ಮ ಕೈಯಲ್ಲಿಲ್ಲ. ಮತ ಮಾತ್ರ ನಾವು ಕೊಟ್ಟಿರ್ತೀವಿ, ಜನಪ್ರತಿನಿಧಿಗಳು ಅಂತ ಹೆಸರು ತಗೋತಾರೆ. ಕಾರ್ಪೊರೇಟ್ ಕುಳುಗಳ ಕೈಯಲ್ಲಿದ್ದಿರದೆ ಅವ್ರು ಏನು ಹೇಳ್ತಾರೆ ಆ ಡೈರೆಕ್ಷನಲ್ಲಿ ಆಡಳಿತ ನಡೆಸುವಂಥ ಸರ್ಕಾರಗಳು ನಮ್ಮ ಮುಂದಿದ್ದಾವೆ. ಅದರಿಂದ ಜನ ಚಳವಳಿಗಳು ಮೈ ಮರಿಬಾರ್ದು ಅಂತ ಕಾರಣಕ್ಕೆ ಎಚ್ಚರಿಕೆಯಿಂದ ಇರೋ ದೃಷ್ಟಿಯಿಂದ ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ಕೋರ್ ಕಮಿಟಿ ಮತ್ತು ವಿಶೇಷ ಆಹ್ವಾನಿತರು ಸಭೆ ಸೇರಿ ಕೆಲವು ನಿರ್ಧಾರಗಳು ಮಾಡಿದ್ವಿ. ಅದನ್ನು ನಿಮ್ಮ ಮುಂದೆ ಇಡೋಕ್ಕೆ ಇಚ್ಛಪಡ್ತೀನಿ. ಒಂದನೇದು 15ನೇ ತಾರೀಕು ಸಭೆ ಆಗುತ್ತೆ, ಅಲ್ಲಿ ಜಯ ಗಳಿಸ್ತಾ ಇದ್ದೀವಿ ಅಂತ ನಮ್ಗೆ ವಿಶ್ವಾಸ ಇದೆ. ಯಾಕಂದರೆ ಇಲ್ಲಿವರೆಗೆ ಬಗ್ಸಿದ್ದೀವಿ, ಸರ್ಕಾರ ಮೊಂಡಾಟ ಇತ್ತಲ್ಲ. ಎಂ ಬಿ ಪಾಟೀಲು ಮತ್ತು ಕೆ ಎಚ್ ಮುನಿಯಪ್ಪ ಎಂಥ ಕುತಂತ್ರಿಸ್ತನ ಮಾಡಿದ್ರು ಅಂದರೆ, ಚಳವಳಿ ನಡೀತಿದ್ದಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಏನೇನೋ ಆಸೆ ತೋರ್ಸೋಕೆ ಕೊಟ್ಟರು, ಇದು ಬಿಟ್ಟಿದ್ದೀವಿ ಅದು ಬಿಟ್ಟಿದ್ದೀವಿ ಅಂತ. ಪತ್ರಿಕೆಯಲ್ಲಿ ಜಾಹೀರಾತು ಕೊಡಿಸ್ರು, ಇನ್ನೂ ಏನೇನೋ ಹೇಳ್ತಾ ಇದ್ದಾರೆ, ಈಗಲೂ ಕೂಡ ಬಿಡಲ್ಲ ಅನ್ನೋ ರೀತಿಲಿ. ಆದರೆ
ಸರ್ಕಾರ ನಾವು ಅದು ಬಗ್ದೇದಾಗ ಸರ್ಕಾರ ಮಾತುಕತೆ ಕರೆದಿದೆ, ಇವತ್ತು ಪುನರ್ ಪರಿಸ್ಥಿತಿ ಅಂತ ಹೇಳ್ತದೆ, ಆಲೋಚನೆ ಮಾಡ್ತೀವಿ ಅಂತೀವಿ. ಅದಕ್ಕೆ ನಮಗೆ ಚಳುವಳಿಗೆ ಮೊದಲನೇ ಮಟ್ಟದ ಜಯ ಗಳಿಸಿದೆ ಅಂತ ಹೇಳಕ್ಕೆ ನಾನು ಇಚ್ಛೆಪಡ್ತೇನೆ. ಮೊದಲನೇ ಮಟ್ಟದಲ್ಲಿ ಅಂತಿಮ ಜಯ 15 ತಗೊಳ್ಳೇಬೇಕು. ಅದಕ್ಕೋಸ್ಕರ 13 ಹಳ್ಳಿಯ ಈ ಹೋರಾಟಕ್ಕೆ ಒಂದು ಭದ್ರ ಬುನಾದಿಯನ್ನು ಒದಗಿಸ್ಕೊಟ್ಟಂಥ ನಮ್ಮ ಮುನಿವೆಂಕಟಮ್ಮ ಅಂತ ತಾಯಿಯಂದಿರು, ಶ್ರೀನಿವಾಸು, ರಮೇಶು, ಮಾರೇಗೌಡರು, ಭಾಳಷ್ಟು ಅಂಜಪ್ಪ, ಭಾಳಷ್ಟು ಜನ ಇದ್ದಾರೆ ಇಲ್ಲಿ. 13 ಹಳ್ಳಿಯ ಜನ ಜಗ್ಗದೆ ಬಗ್ಗದೆ ಎಷ್ಟೇ ದೌರ್ಜನ್ಯ ಆದರೂ ಕೂಡ ಸಹಿಸ್ಕೊಂಡು ಭೂಮಿನೇ ಉಳಿಸ್ಕೋಬೇಕು ಅಂತ ದೃಢ ಸಂಕಲ್ಪದಿಂದ ಹೋರಾಟ ಮಾಡಿದಾರಲ್ಲ, ಆ ದೃಢ ಸಂಕಲ್ಪದ ಈಡೇರಿಕೆಗಾಗಿ 13 ಹಳ್ಳಿಯಲ್ಲೂ ಕೂಡ ನಾವು ಮತ್ತೆ ಹೋರಾಟವನ್ನು ಚುರುಕುಗೊಳಿಸೋದ್ರ ಜೊತೆಗೆ ನಮ್ಮ ಭೂಮಿ ನಮ್ಮಕ್ಕು, ಇದು ಯಾರಿಗೂ ಬಿಟ್ಕೊಡಲ್ಲ, ಯಾರು ಕೈ ಹಾಕಲ್ಲ, ಕಾರ್ಪೊರೇಟ್ ಕಂಪ್ನಿಗಳಿಗೆ ಪ್ರವೇಶ ಇಲ್ಲ ಅಂತ ಒಂದು ನಾಮಫಲಕವನ್ನು ನಾಳೆಯಿಂದಲೇ ಹಾಕಬೇಕು ಅನ್ನುವಂಥದ್ದನ್ನ ತೀರ್ಮಾನ ಮಾಡಿದ್ದೀವಿ. ಇದೊಂದು ನಿರ್ಣಯ. ಎರಡನೇದು, ಸ್ವತಂತ್ರ ಉದ್ಯಾನದಲ್ಲಿ ಟೆಂಟ್ ಹಾಕಿದ್ದೀವಿ ನಾವು. ನಮ್ಮ ವರಲಕ್ಷ್ಮಿ ಅವರು, ನಮ್ಮ ನೂರು ಶ್ರೀಧರು ಮತ್ತಿತರು ಎಲ್ಲರೂ ಕೂಡ ಕೋರ್ ಕಮಿಟಿಲಿರೋರು ಮಳೆ ಬರುತ್ತೆ ಅಂತೇಳಿ ಒಂದು ದೊಡ್ಡ ಜರ್ಮನ್ ಟೆಂಟ್ ಹಾಕ್ಸಿದ್ದೀವಿ. ದುಬಾರಿ ಅದು, ನಮ್ಮ ಕೈಲಿ ನೀಗ್ಸೋಕ್ಕಾಗಲ್ಲ ಈ ಖರ್ಚು ವೆಚ್ಚನ. ಈಗಾಗಲೇ ವರಲಕ್ಷ್ಮಿ ಅವರು ಈಗ ನಮ್ಗೆ ಬಿಟ್ಕೊಡಲ್ಲ, ಇದು ದುಡ್ಡು ಚುಕ್ತ ಮಾಡೋರ್ಗಂಟು ನಮ್ಮ ಮೈಸೂರು ನಮ್ಮ ಊರಿಗೆ ಹೋಗಿ ಬಿಟ್ಕೊಡಲ್ಲ. ಅದರಿಂದ ನಾವು ಇದನ್ನು ಈ ಟೆಂಟನ್ನು ಬದಲಾಯಿಸಿ ಸರಳವಾದ ಟೆಂಟ್ ಹಾಕೊಂಡು ಇಲ್ಲೂ ಕೂಡ ಸತ್ಯಾಗ್ರಹವನ್ನು ಮುಂದುವರಿಸಬೇಕು ಅಂತ ನಾವು ಒಂದು ತೀರ್ಮಾನ ಮಾಡಿದ್ದೇವೆ. ಮೂರನೇದು, ಇದು 13 ಹಳ್ಳಿ ಚಳವಳಿಯಾಗಿ ನಿಂತಿಲ್ಲ. ಇದು ಕರ್ನಾಟಕದ 28,000ಕ್ಕಿಂತಲೂ ಹೆಚ್ಚು ಹಳ್ಳಿಗಳಿದ್ದಾವೆ. ಅಲ್ಲಿ ರೈತರಿದ್ದಾರೆ, ಕೃಷಿಕಾರ್ಮಿಕರಿದ್ದಾರೆ, ಗ್ರಾಮವಾಸಿಗಳಿದ್ದಾರೆ. 28,000ಕ್ಕಿಂತ ಹೆಚ್ಚು ಹಳ್ಳಿಗಳ ಪೂರ್ತಿ ಹೋರಾಟ ಆಗಿರುತ್ತೆ. ಇದು ಹೋರಾಟ ಆಗಿದೆ. ಇದು ಜೊತೆಗೆ ಅಂತಾರಾಜ್ಯ ಮುಟ್ಟಿದೆ. ರಾಷ್ಟ್ರೀಯ ಮುಖಂಡರುಗಳು ಕೂಡ ಇಲ್ಲಿದ್ದಾರೆ. ರಾಷ್ಟ್ರ ಮಟ್ಟದ ಗಮನ ಸೆಳೆದಿರುವಂಥ ಇದು ದೇಶವ್ಯಾಪ್ತಿ ಚಳವಳಿ. ನಮ್ಮ GC ಬಯ್ಯಾರೆಡ್ಡಿ ಅವ್ರನ್ನ ಇವತ್ತು ನೆನೆಸ್ಕೊತೀವಿ, ಅವ್ರ ವೇದಿಕೆಯಲ್ಲಿ ಮಾತಾಡ್ತೀವಿ. ನಾನು ಅವರು ಸಂಚಾಲಕರಾಗಿ ಸಂಯುಕ್ತ ಹೋರಾಟದಲ್ಲಿ ಕೆಲಸ ಮಾಡಿದ್ದು. ಇದೊಂದು ರಾಷ್ಟ್ರೀಯ ಹೋರಾಟ ರೂಪಿಸಬೇಕು, ಜನಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳ್ತಿರೋ ಅವ್ರ ವೇದಿಕೆಯಲ್ಲಿ ನಾವು ಹೇಳ್ತಿದ್ದೀವಿ. ಅವರ ಅಭಿಲಾಷ ಏನಾಯಿತು ಅದು ಪೂರೈಸೋ ಕಡೆ ರಾಷ್ಟ್ರೀಯ ವ್ಯಾಪ್ತಿಯಾಗಿ ಚಳವಳಿ ರೂಪ ಮಾಡಿದ್ದೇವೆ. ಸರ್ಕಾರ ಕಾರ್ಪೊರೇಟ್ಗಳಿಗೆ ಕಪಿಮುಷ್ಟಿ ಸಿಕ್ಕಿ ಅವ್ರ ಗುಲಾಮರಾಗಿ ಆಡಳಿತ ಮಾಡ್ಬೋದು. ಈ ಅನ್ನ ಕಾಯಿಗಳು ಆ ಗುಲಾಮಗಿರಿನೂ ಧಿಕ್ಕರಿಸ್ತೀವಿ. ಯಾವನ್ನು ಕಾರ್ಪೊರೇಟ್ ಕಂಪ್ನಿ ಬರ್ತಾನೆ ಅವನ್ನ ಊರೊಳ ಕಾಲಾಕ್ಷರ ಅಂತಲೂ ಕೂಡ ನಿರ್ಣಯವನ್ನು ಮಾಡಿ ನಮ್ಮ ಬೋರ್ಡ್ ಹಾಕಕ್ಕೆ ತೀರ್ಮಾನ ಮಾಡಿದ್ವಿ. ಸರ್ಕಾರ 15ನೇ ತಾರೀಕು ನಮ್ಮ ಯಾವುದೋ ಒತ್ತಡಕ್ಕೆ ಬಂದು ನಮ್ಮ ಪರವಾಗಿ ಬರದೇ ಹೋದರೆ ಈ ಹೋರಾಟವನ್ನು ಇನ್ನೂ ತೀವ್ರ ರೂಪದಲ್ಲಿ ಮುಂದುವರಿಸೋಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಇಷ್ಟು ಹೇಳ್ತಾ ಅಲ್ಲಿ ನಿರ್ಧಾರಗಳನ್ನು ನಾನು ತಿಳಿಸಿದ್ದೀನಿ. ಮುಂದಿನ ಈ ವಿಚಾರಗಳ ಬಗ್ಗೆ ಭಾಗವಹಿಸಿದ್ರು ಇತರ ಮುಖಂಡರು ಮಾತಾಡಿ ಇದ್ರ ಬಗ್ಗೆ ಪ್ರತಿಕ್ರಿಯಿಸ್ತಾರೆ. ನಮಸ್ಕಾರ ಎಲ್ಲರಿಗೂ. ಮಾರೇಗೌಡರು ವೇದಿಕೆ ಬರಬೇಕು. ಹೋರಾಟಗಾರರು ಎಲ್ಲ ಕವರ್ ಆಯ್ತು. ಅದು ಕವರ್ ಆಗಿದೆ ಎಲ್ಲ ಅಂತ ನಿರ್ಣಯಗಳೆಲ್ಲ ಕವರ್ ಆಯ್ತಲ್ವಾ? ನಿರ್ಣಯಗಳು ಆಂಜನೇಯ ರೆಡ್ಡಿ ಮತ್ತು ಮಾರೇಗೌಡರು ವೇದಿಕೆ ಮೇಲೆ ಬರಬೇಕು. ಆಂಜನೇಯ ರೆಡ್ಡಿ ಹೋರಾಟಗಾರರು, ನೀರಾವರಿ ಹೋರಾಟಗಾರರು. ಮತ್ತು ಮಾರೇಗೌಡರು ಅಲ್ಲಿ ಕಾಣ್ತವ್ರಲ್ರಿ, ನೀವು ಯಾಕೆ ಹೇಳ್ರಿ? ಜಸ್ಟಿಸ್ ಗೋಪಾಲ್ ಗೌಡರು ಎಡಪಂಥೀಯ ಚಳವಳಿಯಲ್ಲಿ ಕೆಲಸ ಮಾಡಿದವರು, ವಿದ್ಯಾರ್ಥಿ ಜೀವನದಲ್ಲಿ ನ್ಯಾಯವಾದಿಗಳ ಕೆಲಸ ಮಾಡಿರೋರು. ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳಾಗಿ ಕೆಲಸ ಮಾಡಿದ್ದಾರೆ. ಒಂದು ರಾಜ್ಯದ ಮುಖ್ಯ ನ್ಯಾಯಮೂರ್ತಿಗಳ ಕೆಲಸ ಮಾಡಿದ್ದಾರೆ. ಒಂದು ರಾಜ್ಯದ ಸುಪ್ರೀಂ ಕೋರ್ಟು ನ್ಯಾಯಮೂರ್ತಿಗಳಾಗಿ ವಿಶ್ರಾಂತಿ ಪಡಿತಾ ಇದ್ದಾರೆ. ಆದರೆ ಚಳುವಳಿಯಲ್ಲಿ ಭಾಗವಹಿಸ್ತಿದ್ದಾರೆ. ಜನಪರ ಚಿಂತನೆಯಲ್ಲಿ ಕೂಡ ಇವತ್ತಿಗೂ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಭಾಳ ಸ್ಫಟಿಕದಂತೆ ಅವರು ಎಲ್ಲ ಚಳುವಳಿಗಳು ಭಾಗವಹಿಸ್ತಾರೆ, ಮಾರ್ಗದರ್ಶನ ನೀಡ್ತಾರೆ. ಈ ಭೂಸ್ವಾಧೀನ ಇದನ್ನು ಕೈ ಬಿಡುವಂಥ ಉದ್ದೇಶ ಹೆಂಗಿದೆ ಕಾನೂನಲ್ಲಿ, ಎಲ್ಲ ಅಂಶಗಳ ಬಗ್ಗೆ ನಮ್ಮ ಮುಂದೆ ವಿಚಾರ ಇಡ್ತಾರೆ. ಹೇಳ್ಬಿಡ್ತೀವಿ ತೀರ್ಮಾನ ಆಯ್ತದೆ. ಮತ್ತು ಇನ್ನೊಂದು ಅಂಶ ಮರ್ತುಬಿಟ್ಟೆ, ಸಾರಿ, ಅದಕ್ಕೆ ಕೇಳಿದೆ ನಾನು ಬಿಟ್ಟಂತ. 9ನೇ ತಾರೀಕು ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು JCTU ಜಂಟಿಯಾಗಿ ಕಾರ್ಮಿಕರ ಇಶ್ಯೂಗಳು, ರೈತರ ಇಶ್ಯೂಗಳು, ಬೆಂಬಲ ಬೆಲೆ ಎಲ್ಲ ಸೇರಿದಂಗೆ
ಜೊತೆಗೆ ಈ ಚನ್ನರಾಯಪಟ್ಟಣ ಭೂಸ್ವಾಧೀನವನ್ನು ಕೈ ಬಿಡಬೇಕು ಅಂತ ಅಂಶ ಇಟ್ಕೊಂಡು ಇವತ್ತು ನ್ಯಾಷನಲ್ ಕಾಲು ಕರ್ನಾಟಕದಲ್ಲಿ ನಡೀತದೆ. ಅವತ್ತು ಸಾಮೂಹಿಕವಾಗಿ ಬಂಧನಕ್ಕೊಳಗಾಗಬೇಕು, ಲಕ್ಷಾಂತರ ಜನ ಬೀದಿಲಿಗಿಳಬೇಕು ಅಂತ ಆಗಿದೆ. ನಾವು 16 ಕಡೆ ನ್ಯಾಷನಲ್ ಹೈವೇಗಳನ್ನು ಬಂದ್ ಮಾಡೋದು, ಅದು ಮತ್ತು ಪಿಕೆಟಿಂಗ್ ಮಾಡೋದು, ಈ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಚ್ಚರಿಕೆ ಕೊಡೋದ್ರ ಜೊತೆಗೆ ಸಾಮೂಹಿಕ ಬಂಧನಕ್ಕೆ ಒಳಗಾಗಬೇಕು. ಬರೀ ಕಾರ್ಮಿಕರ ಚಳವಳಿ ಅದು ಯಾವುದೋ ಸಂಘಟನೆ ಕರೆದಿರೋ ಚಳವಳಿ ಅಂತಲ್ಲ, ಇದು ರೈತ ಸಂಘಟನೆಗಳು ಮತ್ತು ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಕರೆ ನೀಡಿರೋಂಥದ್ದು. ಅದನ್ನು ಯಶಸ್ವಿಗೊಳಿಸುವಂಥದ್ದು ಇಲ್ಲಿರೋ ಹಸಿರು ಟವಲು, ನೀಲಿ ಟವಲು, ಕೆಂಪು ಔಟದ ಜೊತೆಗೆ ಎಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ನಾವೆಲ್ಲ ಆ ಚಳವಳಿಯಲ್ಲಿ ಭಾಗವಹಿಸಬೇಕು. ಅದು ಕೂಡ ಸಂಯುಕ್ತ ಹೋರಾಟ ತೀರ್ಮಾನ ಆಗಿದೆ. ಅದಕ್ಕೆಲ್ಲರೂ ಸ್ಪಂದಿಸಬೇಕು ಅಂತ ತಮ್ಮನ್ನು ವಿನಂತಿ ಮಾಡ್ಕೊತೀನಿ. ಸಂಯುಕ್ತ ರಂಗ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ರಾಷ್ಟ್ರೀಯ ರಾಜ್ಯದ ರೈತ ಮತ್ತು ಕಾರ್ಮಿಕ ಮುಖಂಡರೇ, ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಚನ್ನರಾಯಪಟ್ಟಣ ಭೂಸ್ವಾಧೀನ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಕರ್ನಾಟಕ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಬಂದಿರತಕ್ಕಂಥ ಎಲ್ಲ ರೈತ ಬಂಧುಗಳೇ, ಸ್ವತಂತ್ರ ಭಾರತ ದೇಶದಲ್ಲಿ ಸ್ವತಂತ್ರ ಬಂದ ನಂತರ ಪ್ರಜಾಪ್ರಭುತ್ವದ ಆಳ್ವಿಕೆಯಲ್ಲಿ ರೈತರ ಹೋರಾಟ ಅವರ ಭೂಮಿಯನ್ನು ಕಸಿದುಕೊಳ್ತಕ್ಕಂಥ ಬೇಜವಾಬ್ದಾರಿಯಾಗಿರ್ತಕ್ಕಂಥ ಸರ್ಕಾರದ ನಡೆಯನ್ನು ಪ್ರಶ್ನಿಸಿ 3.5 ವರ್ಷ ಕಾಲ ಸತತವಾಗಿ ಚನ್ನರಾಯಪಟ್ಟಣ ಹೋಬಳಿ 13 ಗ್ರಾಮಗಳ ಭೂಮಿ ಕಳ್ಕೊಳ್ತಕ್ಕಂಥವರು, ಭೂಮಿ ಕಳ್ಕೊಳ್ಳೋವರಿಗೆ ಬೆಂಬಲವನ್ನು ನೀಡ್ತಕ್ಕಂಥವರು 1186 ದಿವಸ ಹೋರಾಟ ಮಾಡ್ತಿದ್ದಾರೆ. ಇದು ಭಾರತ ದೇಶದಲ್ಲಿ ಈ ಹೋರಾಟಕ್ಕೆ ಒಂದು ಚರಿತ್ರೆಯನ್ನು ದಾಖಲು ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಇಂಥ ವಿಷಯವನ್ನು ಜವಾಬ್ದಾರಿಯುತವಾಗಿರ್ತಕ್ಕಂತಹ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರ್ತಕ್ಕಂತಹ ಮತ್ತು ಭಾರತ ಸರ್ಕಾರ ಅಂದಿನ ಮನಮೋಹನ್ ಸಿಂಗು ಮತ್ತು ಎಡಪಂಥೀಯ ಎಲ್ಲ ಸಂಸದೀಯ ಸದಸ್ಯರೆಲ್ಲರೂ ಸೇರಿ ಭೂ ಸುಧಾರಣೆ ಕಾಯ್ದೆ 2013 ಕಾಯ್ದೆಯನ್ನು ಮಾಡಿದರು. ಆ ಕಾಯ್ದೆಗೆ ವಿರೋಧವಾಗಿ ನಡ್ಕೊಳ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಇವತ್ತು. ಆದ್ದರಿಂದ ಮುಖ್ಯಮಂತ್ರಿಗಳು ಬಹಳ ಗಮನ ಹರಿಸಬೇಕಾಗಿದೆ. ನಿನ್ನ ಸರ್ಕಾರದ ಅವಧಿ 5 ವರ್ಷ. ಸರ್ಕಾರ ತಂದಿರೋದು ಕೂಡ ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಾಯಕರುಗಳೆಲ್ಲ ಸೇರಿ ಕಮ್ಯುನಲ್ ಪೊಲಿಟಿಕಲ್ ಪಾರ್ಟಿ ದೇಶದಲ್ಲಿ ಇರಬಾರ್ದು, ರಾಜ್ಯದಲ್ಲಿ ಇರಬಾರ್ದು, ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಹೇಳಿ ತಂದಿರೋದು. ಆದ್ದರಿಂದ ಅವ್ರ ಜೊತೆಗೆ ಇದ್ದ ಎಲ್ಲ ನಾಯಕರುಗಳು 2022ರಲ್ಲಿ ಏನೆಲ್ಲ ಅವ್ರಿಗೆ ಬೆಂಬಲ ನೀಡಿದ್ರು ಅವರು ಉತ್ತರ ಕೊಡಬೇಕಾಗುತ್ತದೆ. ಸಿದ್ದರಾಮಯ್ಯ ಮತ್ತು ಸಚಿವ ಸಂಪುಟಕ್ಕೆ ನಿಮ್ಮ ಪುನರ್ಜನ್ಮ ಇಲ್ಲ ಅಂತ ಹೇಳಿ. ಅದಾದ ಮೇಲೆ ಯಾರು ಬರ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಬೇರೆ ಆಲ್ಟರ್ನೇಟಿವ್ ಇಲ್ಲ. ಎಡಪಂಥೀಯ ಬೆಲ ಇಲ್ಲ. ರೈತರ ಸಂಘಟನೆ ಕುಗ್ಗೋಗ್ತಾ ಇದೆ ಅಂತ ಅರ್ಥಕೊಂಡ್ರೆ ಸರ್ಕಾರದ ತಪ್ಪು ತಿಳುವಳಿಕೆ, ತಪ್ಪು ವಂಚನೆ. ಈ ದೇಶದಲ್ಲಿ ಇನ್ನೂ 143 ಕೋಟಿ ಜನಸಂಖ್ಯೆಯಲ್ಲಿ
ಅಧರ್ಮದ ವಿರುದ್ಧ, ಅನ್ಯಾಯದ ವಿರುದ್ಧ, ರೈತರ ವಿರೋಧ ನೀತಿಗಳ ವಿರುದ್ಧ, ಕಾರ್ಮಿಕರ ವಿರುದ್ಧ ಹೋರಾಟ ಮಾಡ್ತಕ್ಕಂಥವರು ನೂರಾರು ಕೋಟಿ ಜನ ಇದ್ದಾರೆ ಅಂತಕ್ಕಂಥದ್ದನ್ನು ಅವರು ಅರಿವು ಮಾಡ್ಕೋಬೇಕಾಗಿದೆ. ನಮಗೆ ಜನರ ಬೆಂಬಲ ಇದೆ, ಸರ್ಕಾರ ಬಂದಿದೆ. ಈ ನೌಕರಶಾಹಿ ಭ್ರಷ್ಟ ಅಧಿಕಾರಿಗಳ ಸಲಹೆ ಮೇಲೆಗೆ ಸಂವಿಧಾನ ವಿರೋಧಿ ನೀತಿ, ಶಾಸನಗಳ ವಿರೋಧಿ ನೀತಿ, ಸುಪ್ರೀಂ ಕೋರ್ಟು ಸಂವಿಧಾನದ ಪೀಠಗಳ ವಿರೋಧ ನೀತಿ ಅಳವಡಿಸಿ ಭೂ ಸ್ವಾಧೀನ ಕಬಳಿಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಒಂದು ಕಾಲ ಬರ್ತದೆ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಅರಿವು ಮಾಡ್ಕೋಬೇಕಾಗಿದೆ. ಇವರು ಮಾಡಿರ್ತಕ್ಕಂಥ ಎಲ್ಲ ಈ ಅಧಿಸೂಚನೆಗಳು ಕಾನೂನು ಬಾಹಿರವಾಗಿದೆ ಅಂತ ಹೇಳ್ತೀನಿ. ಜನರಿಗೆ ಡೊಂಗ ಮಾತುಗಳು ಹೇಳಿ ಫೈನಲ್ ನೋಟಿಫಿಕೇಶನ್ ನಾವು ಕೊಟ್ಟುಬಿಟ್ಟಿದ್ದೀವಿ, ಕಾನೂನಿನ ನಮಗೆ ತೊಂದರೆ ಇದೆ, ಅಡ್ಡಿ ಇದೆ, ವಾಪಸ್ ಪಡೆಯೋಕ್ಕಾಗಲ್ಲ ಅಂತ ಹೇಳಿದವನು ಅವನು. ಸೆಕ್ರೆಟರಿ ಹೇಳಿದಾನ? ಸರ್ಕಾರದ ಯಾವ ಸೆಕ್ರೆಟರಿ ಹೇಳಿದ್ದಾನೆ? ಹಾಗಾದರೆ ನೀವು ಮಾಡಿರ್ತಕ್ಕಂಥ ಅಧಿಕಾರ ಚಲಾವಣೆಯನ್ನು ವಾಪಸ್ ಪಡೆಯೋಕ್ಕಾಗಲ್ವಾ? ಅಧಿಕಾರವನ್ನು ಚಲಾಯಿಸಿ ಅದು ಜನ ವಿರೋಧಿ ನೀತಿ ಇದ್ದಾಗ ವಾಪಸ್ ಪಡೀಲಿಲ್ವಾ? ರೈತರಿಗೆ, ರೈತ ನಾಯಕರುಗಳಿಗೆ ದಾರಿ ತಪ್ಪಿಸ್ತಕ್ಕಂಥ ಮಾತುಗಳನ್ನು ಹೇಳಿ ಕಳಿಸ್ತು ಇದು ಜನರು ಒಪ್ಪತಕ್ಕಂಥ ಮಾತಲ್ಲ. ನಿಮಗೆ ಕಾನೂನು ಸಲಹೆ ಬೇಕಾದರೆ ನಾವು ಹೇಳ್ತೀವಿ ಯಾವ ರೀತಿಯಲ್ಲಿ ನೀವು ಅಧಿಸೂಚನೆಯನ್ನು ವಾಪಸ್ ತೆಗಿಬೇಕು ಅಂತ. ಅಧಿಕಾರವನ್ನು ಚಲಾಯಿಸೋದನ್ನು ವಾಪಸ್ ಪಡಿತಕ್ಕಂಥ ಅಧಿಕಾರ ಕೂಡ ಆ ಸರ್ಕಾರಕ್ಕೆ, ಅಧಿಕಾರಿಗೆ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ನವರು ತೀರ್ಪುಗಳು ಭಾಳಷ್ಟಿವೆ. ಇವರು ಭೂ ಸುಧಾರಣೆದ ಪ್ರಕ್ರಿಯೆ ಪ್ರಪ್ರಥಮವಾಗಿ ತಪ್ಪಿದೆ. 13 ಗ್ರಾಮಗಳು ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಕಾಯ್ದೆ ಕೆಳಗಡೆ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್ ನಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಅಂತ ಹೇಳಿ ನಮೂದು ಮಾಡಲಾಗಿದೆ. ಗ್ರೀನ್ ಬೆಲ್ಟ್ ಏರಿಯಾ. ಇದು ಗೊತ್ತಿಲ್ವಾ ಸಿದ್ದರಾಮಯ್ಯಗೆ? ಇದು ಗೊತ್ತಿಲ್ವಾ ಪಾಟೀಲ್ರಿಗೆ? ನೀವು ಪ್ರಮಾಣ ವಚನ ತೆಗೆದುಕೊಂಡು ಮಂತ್ರಿಗಳಾಗಿದ್ದೀರಿ. ಯಾವುದೇ ಕೆಳಗಡೆ ಪ್ರಮಾಣ ಮಾಡಿದ್ದೀರಿ? ಸಂವಿಧಾನದ ಅಡಿಯಲ್ಲಿ ನಮೂದಿಸಿರ್ತಕ್ಕಂಥ ಪ್ರಮಾಣ ಪತ್ರವನ್ನು ಓದಿ ಜನರ ಮುಂದೆ ನೀವು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀರಿ. ಅದೇನು ಹೇಳುತ್ತೆ ಪ್ರಮಾಣದಲ್ಲಿ? ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಸರ್ಕಾರದ ಅಧಿಕಾರವನ್ನು ವಹಿಸಿ ಸಂವಿಧಾನದ ಅಡಿಯಲ್ಲಿ, ಶಾಸನಗಳ ಅಡಿಯಲ್ಲಿ ರಾಜ್ಯಭಾರ ಮಾಡ್ತೀವಿ ಅಂತ ಹೇಳಿದಿರಿ. ಸಂವಿಧಾನನೂ ವಿರೋಧ ಮಾಡಿದ್ದೀರಿ, ಶಾಸನ ಭೂ ಕಾನೂನು ಶಾಸನ ಕೂಡ ವಿರೋಧ ಮಾಡಿದ್ದೀರಿ. ಅಂದರೆ ನಿಮ್ಮ ಪ್ರಮಾಣ ವಚನಕ್ಕೆ ಭ್ರಷ್ಟರಾಗಿದ್ದೀರಿ. ನೀವು ತೊಲಗಬೇಕಾಗಿದೆ. ನಾನು ಹೇಳ್ತೀನಿ, ಸಂವಿಧಾನದಲ್ಲಿ 44ನೇ ತಿದ್ದುಪಡಿ ಆದ ಮೇಲೆ ಮೂಲಭೂತ ಹಕ್ಕುಗಳಲ್ಲಿ 19F ಏನಿತ್ತು, ಭೂಮಿ ಒಡೆತನ ಮೂಲಭೂತ ಹಕ್ಕು ಅಂತ ಏನಿತ್ತು, ಅದನ್ನು ತಿದ್ದುಪಡಿ ಮಾಡಿ ಕಿತ್ತು ಬಿಸಾಕಿದ್ರು. ಯಾಕಂತ ಹೇಳಿದ್ರೆ 42ನೇ ತಿದ್ದುಪಡಿ ಸಂವಿಧಾನಕ್ಕೆ ಸಮಾಜವಾದ, ಸೋಷಲಿಸ್ಟ್ ಕಂಟ್ರಿ ಅಂತ ಹೇಳಿದ ಮೇಲೆ ಈ 4ನೇ ಭಾಗದಲ್ಲಿರ್ತಕ್ಕಂತಹ ನಿರ್ದೇಶ ತತ್ವಗಳನ್ನು, ಸಮಾನತೆಯನ್ನು ಈ ದೇಶದಲ್ಲಿ ಜನರಿಗೆ ಕೊಡಬೇಕಾದರೆ ಭೂ ಮಾಲೀಕರ ಹಕ್ಕು ಮೂಲಭೂತ ಹಕ್ಕಾಗಿರಬಾರ್ದು.
ಅದು ಸಂವಿಧಾನದ ಹಕ್ಕಾಗಬೇಕು ಅಂತೇಳಿ 300 ಹಾಗೆ ತಂದರು. 19 ಆದ ಮೇಲೆ ಸೋಷಲಿಸ್ಟ್ ಕಂಟ್ರಿ ಅಂತ ಹೇಳಿದ ಮೇಲೆ ಇವಾಗ ಹೇಳ್ತಾ ಇದ್ದಾರೆ ಸೋಷಲಿಸ್ಟು ಹೋಗಬೇಕು, ಸೆಕ್ಯುಲರಿಸಮ್, ಅದು ಇನ್ನೊಂದು ದಿವಸ ಮಾತಾಡ್ತೀನಿ, ಅವ್ರಿಗೆಲ್ಲ ಉತ್ತರ ಕೊಡ್ತೀನಿ. ಅದನ್ನು ಡಿಪೆಂಡ್ ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೆ, ನಾಚಿಕೆಗೇಡು. ಬೇರೆಯವರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ, ಹೋರಾಟ ಮಾಡ್ತಿದ್ದಾರೆ. ರೈತರ ಜಮೀನನ್ನು ಗ್ರೀನ್ ಬೆಲ್ಟ್ ಏರಿಯಾದಲ್ಲಿ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್ನಲ್ಲಿ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಕಾಯ್ದೆ ಒಳಗಡೆ ಇದ್ದರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಬೇಕಾಗಿದೆ. ಚೇಂಜ್ ಆಫ್ ಲ್ಯಾಂಡ್ ಬದಲಾವಣೆ, ಅಗ್ರಿಕಲ್ಚರಿಂದ ಕೈಗಾರಿಕೆಗಾಗಲಿ ವಸತಿಗಾಗಲಿ ಬದಲಾವಣೆ ಮಾಡಬೇಕಾದ್ರೆ ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಅದು 14A ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಆ್ಯಕ್ಟ್ನಲ್ಲಿ. ಭೂ ಉಪಯೋಗವನ್ನು ಬದಲಾವಣೆ ಮಾಡ್ದೇನೆ ಕೃಷಿ ಭೂಮಿಗಳನ್ನು ಕೈಗಾರಿಕಾ ಪ್ರದೇಶ ಅಂತ ನೀವು ಕಾಂಪೋಸಿಟ್ ನೋಟಿಫಿಕೇಷನು 2022ರಲ್ಲಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಕಾಯ್ದೆ ಕೆಳಗಡೆ ಕೊಟ್ಟಿರೋದೇ ಕಾನೂನಿನ ಬಾಹಿರವಾಗಿದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಇದು ಅರ್ಥ ಆಗಲಿಲ್ವಾ ನಿಮಗೆ? ಕಾನೂನು ಬಾಹಿರ ಮಾಡಿಲ್ವಾ ನೀವು? ಕಾನೂನು ಬಾಹಿರ ಕೃತ್ಯ ಮಾಡಿ ಭೂ ಸ್ವಾಧೀನ ಮಾಡ್ಕೊಳ್ತೀವಿ, ಭೂ ಕಬಳಿಕೆ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಯಾವ ಮುಖದಲ್ಲಿ ನೀವು ಹೇಳ್ತೀರಿ? ಅದಾದ ನಂತರ 13 ಜನ ವಿಲೇಜಸ್ಸು, ಸಾವಿರಾರು ಜನ ರೈತರು, ಕುಟುಂಬಗಳು, ಬಡವರು, ಅವ್ರಿಗೆ ಏನು ಮಾಡ್ತೀರಿ ನೀವು? 1 ಕೋಟಿ ಪರಿಹಾರ ಹಣನ ದೇವನಹಳ್ಳಿಯಲ್ಲಿ ಈ ಲಂಚಕೋರರೆಲ್ಲ ಭೂಮಿಯನ್ನು ಪಡೆದಿದ್ದಾರಲ್ಲ, ರಾಜಕಾರಣಿಗಳು ಮತ್ತು ಈ ನೌಕರಶಾಹಿ ಬಹಳ ದಾಂಧಲೆ ಆಗ್ತಾ ಇದೆ ದೇಶದಲ್ಲಿ ಇವತ್ತು. ಅವರೆಲ್ಲ ಭೂಮಿಯನ್ನು ಪಡೆದಿದ್ದಾರೆ. 1 ಎಕರೆ ಜಮೀನು ಇವತ್ತು ದೇವನಹಳ್ಳಿ ಸುತ್ತಮುತ್ತ 10 ರಿಂದ 12 ಕೋಟಿ ಆಗ್ತದೆ. ಇದು ಮಾರ್ಕೆಟ್ ಬೆಲೆ 12 ಕೋಟಿ. ನೀವೇನು ಹೇಳ್ತಿದ್ದೀರಿ? 1 ಕೋಟಿ ಕೊಡ್ತೀವಿ, ಇನ್ನೂ ಜಾಸ್ತಿ ಬೇಕಾದರೆ ಪಾಟೀಲ್ರು ಈ ಕೈಗಾರಿಕಾ ಮಂತ್ರಿ ಹೇಳ್ತಾ ಇದ್ದಾರಂತೆ, ಪೇಪರ್ನಲ್ಲಿ ಓದಿದೆ. ರೈತರ ಹತ್ರ ನಾವು ಸಮಾಲೋಚನೆ ಮಾಡ್ತೀವಿ, ಭೂ ಸ್ವಾಧೀನವನ್ನು ಕೈ ಬಿಡೋಕ್ಕಾಗಲ್ಲ, ನಾವು ಹೆಚ್ಚಿಗೆ ಪರಿಹಾರ ಹಣ ಕೊಡೋದಕ್ಕೆ ಯೋಚನೆ ಮಾಡ್ತೀವಿ ಅಂತ. ನೀನು ಭೂ ಸ್ವಾಧೀನ ಮಾಡಿರ್ತಕ್ಕಂಥ ಪ್ರಕ್ರಿಯೆನೇ ಕಾನೂನು ಬಾಹಿರ ಇರುವಾಗ ನೀನೇನು ಮುಲಾಜು ಕೊಡಬೇಕಾಗಿಲ್ಲ. 13 ಹಳ್ಳಿಯ ಜನರ ಪ್ರಾಥಮಿಕ ಅಧಿಸೂಚನೆಯಲ್ಲಿ 13 ಹಳ್ಳಿ, ಅದಾದ ನಂತರ 3 ಹಳ್ಳಿಗಳನ್ನು ಕೈ ಬಿಟ್ಟಿದ್ದೀರಿ. ಯಾಕೆ ಬಿಟ್ರಿ? ರೈತರ ಮಧ್ಯೆ ಕಲಹ ತರುವುದಕ್ಕೆ ಈ ಪಿತೂರಿ ಮಾಡಿ ಆ ದೇವನಹಳ್ಳಿಯ ಶಾಸಕ ಮತ್ತು ಮಂತ್ರಿ ಪಿತೂರಿಯಿಂದ ರೈತರ ಮಧ್ಯೆ ಕಲಹ ತರುವುದಕ್ಕೆ, ಭಿನ್ನಾಭಿಪ್ರಾಯಗಳನ್ನು ತರುವುದಕ್ಕೆ 3 ಹಳ್ಳಿಯನ್ನು ಬಿದ್ದಿದ್ದೀರಿ. ನಿಮಗೆ 13 ಹಳ್ಳಿಯ 1777 ಎಕರೆ ಜಮೀನನ್ನು ಕೈಗಾರಿಕೆ ಅಭಿವೃದ್ಧಿಗೋಸ್ಕರ ಭೂ ಸ್ವಾಧೀನ ಮಾಡಬೇಕಾದ್ರೆ ಇದರ ವೆಚ್ಚ 5 ಸಾವಿರಾರು ಕೋಟಿಗಳು. ಸಾವಿರಾರು ಕೋಟಿಗಳ ಒಂದು ವ್ಯವಹಾರವನ್ನು ಕರ್ನಾಟಕ ಬಿಸ್ನೆಸ್ ಟ್ರಾನ್ಸಾಕ್ಷನ್ ರೂಲ್ಸ್ ಗವರ್ನರ್ ಮಾಡಿರುವಂತೆ 163ನೇ ಅನುಚ್ಛೇದದಲ್ಲಿ ಅಲ್ಲೇನು ಹೇಳುತ್ತೆ ಅಂತ ಹೇಳಿದ್ರೆ, 5 ಕೋಟಿಗೆ ಮೇಲ್ಪಟ್ಟು ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ, ಕ್ರಮ ವಹಿಸಬೇಕಾದ್ರೆ ಸಂಪುಟ ಸಚಿವ ಮುಂದೆ ಹೋಗಬೇಕಾಗಿತ್ತು. ಈ ಕೈಗಾರಿಕೆ ಅಭಿವೃದ್ಧಿಗೆ 13 ಹಳ್ಳಿಗಳ ಭೂ ಸ್ವಾಧೀನವನ್ನು ಮಾಡಬೇಕಾದಾಗ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದ ತೀರ್ಮಾನ ಇದೆಯೇ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯನವರು ನಮ್ಮ ರೈತರಿಗೆ ತೋರಿಸಬೇಕು.
ಅದು ತೋರಿಸ್ಲಿ ಫಸ್ಟು. ಭೂ ಪರಿವರ್ತನೆ ಮಾಡಿದ್ದೀವಿ ಅಂತ ತೋರಿಸ್ಲಿ, ಎರಡನೇದು. ಮೂರನೇದು, 2022ರಿಂದ ಪ್ರಾಥಮಿಕ ಅಧಿಸೂಚನೆಯನ್ನು ಪ್ರಕಟಣೆ ಮಾಡಿದ ನಂತರ ಗ್ರಾಮೀಣ ಪ್ರದೇಶದಲ್ಲಿ ಧರಣಿ ಕೂತ್ಕೊಂಡಾಗ 3 ವರ್ಷಗಳ ಕಾಲ ನೀವು ಫೈನಲ್ ನೋಟಿಫಿಕೇಶನ್ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂದರೆ ಅವಧಿ ಇಲ್ವಾ ನಿಮಗೆ? ಇಲ್ಲಿ KDB ಆ್ಯಕ್ಟ್ನಲ್ಲಿ ಭೂ ಸ್ವಾಧೀನ ಮಾಡ್ತಿದ್ದೀವಿ ನಾವು, ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಅಪ್ಲೈ ಆಗಲ್ಲ ಅಂತ ಹೇಳಿ ಒಂದು ವಾದವನ್ನು ಮಂಡಿಸ್ತಾರೆ. ಈ ವಾದ ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠದ 7 ಜನ ನ್ಯಾಯಮೂರ್ತಿಗಳು ನಾಗಪುರ್ ಡೆವಲಪ್ಮೆಂಟ್ ಅಥಾರಿಟಿ ಕೇಸ್ನಲ್ಲಿ ಹೇಳಿದ್ದಾರೆ, ಯಾವುದೇ ತಾರತಮ್ಯ ಇರಬಾರ್ದು ಅಕ್ವಿಸಿಷನ್ಗೆ, ಒಂದಕ್ಕೆ ಮಾತ್ರ ತಾರತಮ್ಯ ಇದೆ. ಭೂ ಸ್ವಾಧೀನದ ಕಾಯ್ದೆ ಎಲ್ಲ ಅಕ್ವಿಸಿಷನ್ಗೆ, ಹೌಸಿಂಗ್ ಬೋರ್ಡ್ಗಾಗಿರ್ಬೋದು, ಡೆವಲಪ್ಮೆಂಟ್ ಅಥಾರಿಟಿಗೆ ಆಗಿರ್ಬೋದು, ಅಥವಾ ಬೇರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಆಗಿರ್ಬೋದು, ಭೂ ಸುಧಾರಣದ ಕಾಯ್ದೆ ಭೂ ಸ್ವಾಧೀನಕ್ಕೆ ಅಪ್ಲೈ ಆಗ್ತದೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟಿನ ತೀರ್ಪುಗಳು 100 ಇವೆ. ಇದು ಅರ್ಥ ಮಾಡ್ಕೋಬೇಕಾಗಿದೆ. ಆದ್ದರಿಂದ ನಿಮಗೆ ಭೂ ಸ್ವಾಧೀನದ ಕಾಯ್ದೆ ಕೆಳಗಡೆ ಭೂ ಸ್ವಾಧೀನ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿಯ ಗ್ರಾಮ ಸಭೆಗಳು ನಡೀಬೇಕಾಗಿತ್ತು. ಗ್ರಾಮ ಸಭೆ ನಡೆಯಲಿಲ್ಲ. ಗ್ರಾಮ ಸಭಾ ನಡೀಲೇನೆ 2013 ಭೂ ಸ್ವಾಧೀನದ ಕಾಯ್ದೆಗೆ ವಿರೋಧವಾಗಿ ನಡ್ಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ. ಆದ್ದರಿಂದ ಈ ಭೂ ಸ್ವಾಧೀನದ ಪ್ರಕ್ರಿಯೆ ಪ್ರಥಮದಿಂದ ಇಲ್ಲಿವರೆಗೆ ಫೈನಲ್ ನೋಟಿಫಿಕೇಷನ್ವರೆಗೆ ಕಾನೂನು ಬಾಹಿರವಾಗಿದೆ, ಸಂವಿಧಾನ ವಿರೋಧವಾಗಿದೆ. ಆದ್ದರಿಂದ ಇದು ಈ ಭೂ ಸ್ವಾಧೀನದ ಪ್ರಕ್ರಿಯೆಯನ್ನು ನೀವು ಬಿಡಬೇಕು. ಇದು ಅಂಶನ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತಿದ್ದೇನೆ. ಆಮೇಲೆ ಈ ಬೃಹತ್ ಕೈಗಾರಿಕೆಯ ಮಂತ್ರಿ ಈ ರಾಜ್ಯದ ಜನರಿಗೆ ಉತ್ತರ ಹೇಳಬೇಕಾಗಿದೆ. 30,000 ಎಕರೆನ ನಮ್ಮ ಶಿವಸುಂದರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ, ನೀವೆಲ್ಲ ಓದಿದ್ದೀರೋ ಇಲ್ವೋ ಗೊತ್ತಿಲ್ಲ ನನಗೆ. 30,000 ಎಕರೆಗಳು ಅವರ ಪ್ರಕಾರ ಹೇಳಿರುವುದಲ್ಲ, CAG ಕಂಟ್ರೋಲರ್ ಆಫ್ ಆಡಿಟ್ ಜನರಲ್ ಸಂವಿಧಾನದ ಒಂದು ಇನ್ಸ್ಟಿಟ್ಯೂಷನ್ ಅದು. ಇಟ್ ಈಸ್ ರೆಕಗ್ನೈಸ್ ಅಂಡ್ ದಿ ಕಾನ್ಸ್ಟಿಟ್ಯೂಷನ್. CAG ರಿಪೋರ್ಟ್ 2017ರಲ್ಲಿ ನಮೂದಿಸಿದ್ದಾರೆ, 30,000 ಎಕರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಕಾಯ್ದೆ ಕೆಳಗಡೆ ಸ್ವಾಧೀನಪಡಿಸ್ಕೊಂಡಿರ್ತಕ್ಕಂಥ ಜಮೀನು 6,000 ಕೋಟಿ ರೂಪಾಯಿ ಹಣವನ್ನು ಅದು ಬೆಳೆ ಬಾಳ್ತಕ್ಕಂಥದ್ದು ಇನ್ನೂ ಹಂಚಿಕೆ ಆಗದೇ ಕೈಗಾರಿಕೆ ಅಭಿವೃದ್ಧಿ ಮಂಡಳಿಯ ಸ್ವಾಧೀನದಲ್ಲಿದೆ. 30,000 ಎಕರೆ ರೈತರ ಜಮೀನನ್ನು ಕರ್ನಾಟಕ ರಾಜ್ಯದ ರೈತರಿಂದ ಕಸಿದುಕೊಂಡು ದೇವನಹಳ್ಳಿಯಲ್ಲಿ ಸುತ್ತಮುತ್ತ ಏರ್ಪೋರ್ಟ್ ಇರುವುದರಿಂದ ಈ ಬಂಡವಾಳಶಾಹಿಗಳು, ಬಹುಮತೀಯ ಕಂಪನಿಗಳು, ಭೂ ದಾಂಧಲೆ ಮಾಡ್ತಕ್ಕಂಥ, ಅದಕ್ಕೆ ಬೆಂಬಲ ನೀಡ್ತಕ್ಕಂಥ ರಾಜಕೀಯ ನಾಯಕರುಗಳು, ನೌಕರಶಾಹಿಯ ಭ್ರಷ್ಟಾಧಿಕಾರಿಗಳು ಅವರಿಗೆ ಶಾಮೀಲಾಗಿದ್ದಾರೆ. ಆದ್ದರಿಂದ ಈ 30,000 ಎಕರೆಯನ್ನು ಆ ಕಡೆನೇ ಇಟ್ಕೊಂಡು ಯಾರಿಗೂ ಕೊಡದೇನೆ ಸುತ್ತಮುತ್ತ ಇರತಕ್ಕಂಥ ಬಂಡವಾಳಶಾಹಿಗಳ ಹತ್ರ ಶಾಮೀಲಾಗಿ ಹಣ ಪಡೆದು ರೈತರನ್ನು ದಾಂಧಲೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ರೈತರು ಸಹಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ನಾನು ನಿವೃತ್ತ ನ್ಯಾಯಮೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿಯವರೇನೋ ಹೇಳಿದ್ರಂತೆ, ಭಾಳ ಕ್ಲಿಷ್ಟಕರವಾಗಿರ್ತಕ್ಕಂಥ ಕಾನೂನಿನ ಸಮಸ್ಯೆಗಳಿವೆ, ಫೈನಲ್ ನೋಟಿಫಿಕೇಷನ್ ಕೊಟ್ಟಾದ ಮೇಲೆ ನಾವು ಇದನ್ನು ಡಿನೋಟಿಫೈ ಮಾಡೋಕ್ಕಾಗಲ್ಲ ಅಂತ. ಯಾಕಾಗಲ್ಲ? ಏನು ನಿಮಗೆ ಕಾನೂನಿನ ಕ್ಲಿಷ್ಟ ಪರಿಸ್ಥಿತಿ? ನಮ್ಮ ಹತ್ರ ಇಲ್ಲಿ ಬರಲಿ, ನಾನು ಹೇಳ್ತೀನಿ, ಸಂವಿಧಾನ ಹೇಳ್ತೀನಿ, ಶಾಸನಗಳನ್ನು ಹೇಳ್ತೀನಿ,
ಸುಪ್ರೀಂ ಕೋರ್ಟ್ ತೀರ್ಪುಗಳು ಏನು ಮಾಡಿದ್ದೀವಿ ಅವೆಲ್ಲ ಹೇಳ್ತೀವಿ. ಅದನ್ನು ತಿಳ್ಕೊಂಡು ನಾಳೆ ಬೆಳಗ್ಗೆ ನೋಟಿಫಿಕೇಶನ್ ಕೊಡೋಕ್ಕೆ ಏನು ಹೆದರ್ತೀಯನಪ್ಪ ಸಿದ್ದರಾಮಯ್ಯ? ನೀನು ಯಾಕೆ ಯಾರು ಕೈಗಾರಿಕಾ ಮಂತ್ರಿ ಒಬ್ಬನ ಹಿಡ್ಕೊಂಡು ರೈತರನ್ನು ನೀನು 66% ಇರ್ತಕ್ಕಂಥವ್ರನ್ನ ನೀನು ಬಿಟ್ಟರೆ ನೀನು ಸರ್ಕಾರ ಉಳಿತದ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಯಾವುದು ಇದು ಕೈಗಾರಿಕೆ ಅಭಿವೃದ್ಧಿ ಮಾಡೋಕ್ಕೆ ಹೋಗಿ ವೆಸ್ಟ್ ಬೆಂಗಾಲ್ನಲ್ಲಿ ಲೆಫ್ಟ್ ಗೌರ್ಮೆಂಟು ಕಳ್ಕೊಳ್ತು. ನಾನೇ ತೀರ್ಪು ಕೊಟ್ಟಿದ್ದೀನಿ. 1,000 ಎಕರೆ 1,000 ಎಕರೆಯನ್ನು ನಾನು ತೀರ್ಮಾನ ಮಾಡಿದ ರೈತರ ಪರ. ಪರಿಹಾರ ಕೊಡಬೇಕಾಗಿಲ್ಲ, ಭೂಮಿಯನ್ನು ವಾಪಸ್ ಕೊಡಿ ಅಂತೇಳಿ ಭಾರತ ಸರ್ಕಾರ ಅಲ್ಲ ಇಡೀ ಪ್ರಪಂಚಕ್ಕೆ ಭಾಳ ಸುಪ್ರಸಿದ್ಧವಾಗಿರ್ತಕ್ಕಂಥ ತೀರ್ಪನ್ನು ನಾನು ಲೆಫ್ಟ್ ಥಿಂಕಿಂಗ್ ಆ ಚೀಫ್ ಮಿನಿಸ್ಟರ್ ನನ್ನ ಮುಂದೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಐ ಆಮ್ ಲೆಫ್ಟ್ ಲೀನಿಂಗ್ ಮ್ಯಾನ್ ಅಂತ ಹೇಳಿ 1,000 ಎಕರೆ ಕೈಗಾರಿಕೆ ಅಭಿವೃದ್ಧಿ ಅಂತೇಳಿ ತಪ್ಪು ವಂಚನೆ ಆಡಿಕೊಂಡು ಕಮ್ಯುನಿಸ್ಟ್ ಪಾರ್ಟಿ ಅಧಿಕಾರವನ್ನು ಕಳ್ಕೊಳ್ತಲ್ಲಿ. ಆದ್ದರಿಂದ ಸಿದ್ದರಾಮಯ್ಯನವರಿಗೆ ಈ ವೇದಿಕೆ ಮುಖಾಂತರ ನಾನು ಭಾಳ ಜವಾಬ್ದಾರಿಯುತವಾಗಿರ್ತಕ್ಕಂಥ ನಿವೃತ್ತ ನ್ಯಾಯಮೂರ್ತಿಯಾಗಿ ಹಾಗೂ ಸಿದ್ದರಾಮಯ್ಯನವರಿಗೆ ಶ್ರೇಯೋಭಿಲಾಷಿಯಾಗಿ ನಾನು ಹೇಳ್ತಾ ಇದ್ದೀನಿ ಕಿವಿ ಮಾತು. ನೀನು ಬೃಹತ್ ಕೈಗಾರಿಕೆ ಮತ್ತು ನಿನ್ನ ಆ ಕಡೆ ಈ ಕಡೆ ಇದ್ದಲ್ಲ ಮಂತ್ರಿಗಳು ಯಾರನ್ನೆಲ್ಲ ಕರೆದಿದ್ದಲ್ಲ ನೀನೇ, ಕಾನೂನಿನ ಅರಿವು ಅವರಿಗಿಲ್ಲ, ಜನರ ಮಿಡಿತ ಅವರಿಗೆ ಗೊತ್ತಿಲ್ಲ. ಜನ ವಿರೋಧಿ ನೀತಿಯಾಗಿ ನೀವು ನಡ್ಕೊಂಡು ಹೋದರೆ ನೀವು 5 ವರ್ಷ ಕೂಡ ಇರ್ತಿರೋ ಇಲ್ವೋ ಅಂತಕ್ಕಂಥ ಒಂದು ಅಪನಂಬಿಕೆ ನನ್ನಲ್ಲಿ ಇದೆ. ಆದ್ದರಿಂದ ದಯವಿಟ್ಟು ನಿಮಗೆ ಯಾವುದೇ ಕಾನೂನಿನ ಸಮಸ್ಯೆಗಳಿದ್ದರೆ ಸಾರ್ವಜನಿಕವಾಗಿ ಸಂವಿಧಾನಬದ್ಧವಾಗಿ ಶಾಸನಬದ್ಧವಾಗಿ ಸರ್ಕಾರ ರೈತರ ಕ್ಷೇಮವನ್ನು ಅರಿತುಕೊಂಡು ರೈತರ ಪರ ನಿಂತ್ಕೊಳ್ತಕ್ಕಂತಹ ಫೈನಲ್ ನೋಟಿಫಿಕೇಷನ್ನ ಕೈ ಬಿಡ್ತಕ್ಕಂತಹ ಒಂದು ನಿಮಗೆ ಬೇಕಾದರೆ ಡ್ರಾಫ್ಟ್ ನಾನೇ ಮಾಡ್ಕೊಳ್ತೀನಿ. ನಿಮಗೆ ತೊಂದರೆ ಇಲ್ಲ, ರೈತರನ್ನ ಕಾಪಾಡ್ತೀರಿ. ಅಷ್ಟೇ ಅಲ್ಲ, ಇಡೀ ರೈತ ಕಾರ್ಮಿಕ ಸಮುದಾಯ ನಿಮ್ಮ ಜೊತೆಗೆ ಇರ್ತಾರೆ. ಆದ್ದರಿಂದ ನಿನಗೆ ಯಾರೋ ಬೃಹತ್ ಕೈಗಾರಿಕಾ ಮಂತ್ರಿ ಒಬ್ಬ ಮಂತ್ರಿ ಅಷ್ಟೇ. ನೀವು ಮುಖ್ಯಮಂತ್ರಿಗಳು, ನೀವು ಈ ದೇಶದ ಈ ರಾಜ್ಯದ ಜನರಿಗೆ ಉತ್ತರ ಕೊಡ್ತಕ್ಕಂತಹವರು. ಎಲ್ಲಿ ಅನ್ಯಾಯ ಆಗಿದೆ ಅಂತ ನಿಮಗೆ ಮನಸ್ಸಿಗೆ ನಾವು ಹೇಳ್ತಾ ಇದ್ದೀವಿ. ಇಷ್ಟು ಜನ 1186 ದಿವಸಗಳ ಕಾಲ ಹೋರಾಟ ಮಾಡಿ ಇನ್ನೂ ಹೋರಾಟದಲ್ಲಿದ್ದಾರೆ. ಹೆಣ್ಣು ಮಕ್ಕಳು ಆ ಟಿ ವಿಯಲ್ಲಿ ಹೇಳಬೇಕು, ಏನೂ ಗೊತ್ತಿಲ್ಲ, ಮಂತ್ರಿಗಳಲ್ಲ ಅವರು, ಜನರ ಪ್ರತಿನಿಧಿಗಳಲ್ಲ ಅವರು. ಮಾತಾಡ್ತಕ್ಕಂಥ ಮಾತನ್ನು ಅರ್ಥ ಮಾಡಿಕೊಂಡು ಅವರು ತಕ್ಷಣ ನೀವು ತೀರ್ಮಾನ ತಗೋಬೇಕಾಗಿದೆ. ಇವತ್ತು ಮೀಟಿಂಗ್ ಕೂಡ ಮುಂದುವರಿಸ್ತಾ ಇದ್ವು ಅಂತ ಏನೋ ಸುದ್ದಿ ಬಂತು ನನಗೆ. ಇದು ಈ ಸಭೆಗಳು ಇವತ್ತಿಂದಲ್ಲ, ಏಪ್ರಿಲ್ನಿಂದ ಮೇ ತಿಂಗಳಿಂದ, ಏಪ್ರಿಲ್ನಲ್ಲೇ ಫೈನಲ್ ನೋಟಿಫಿಕೇಷನ್ ಕೊಟ್ಟಿದ್ದು. ಅದಕ್ಕೆ ಮುಂಚಿತವಾಗಿ ಭಾಳಷ್ಟು ಸಭೆಗಳು ನಡೆದಿದೆ. ದಿಟ್ಟವಾದ ತೀರ್ಮಾನ ತಗೊಳ್ತಕ್ಕಂಥದ್ದು ಮುಖ್ಯಮಂತ್ರಿ ಕೈಯಲ್ಲಿದೆ. ಮುಖ್ಯಮಂತ್ರಿಯವರು ಆ ದಿಟ್ಟವಾದ, ಧೈರ್ಯವಾದ, ಜನಪರವಾಗಿರ್ತಕ್ಕಂಥ ತೀರ್ಮಾನವನ್ನು ತಗೋಬೇಕು ಅಂತೇಳಿ ನಾವು ಆಗ್ರಹ ಪಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸುತ್ತಿದ್ದೇನೆ. ಬಂಧುಗಳೇ, ಇವಾಗ ಇವರಿಗೆ ಕಾಲಮಿತಿ ಆಗೋಗ್ಬಿಟ್ಟಿದೆ. ಇವರಿಗೆ ಯಾಕೆ ಕಾನೂನಿನ ಅಡ್ಡಿ ಬರ್ತಾ ಇದೆ ಅಂತ ಹೇಳ್ತಾರೆ? ಇವಾಗ ನಾಳೆ ಬೆಳಗ್ಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಥವಾ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ಹಾಕಿದರೆ ಈ ನೋಟಿಫಿಕೇಷನು ಸಂವಿಧಾನಬದ್ಧವಾಗಿಲ್ಲ, ಶಾಸನಬದ್ಧವಾಗಿಲ್ಲ, ಸುಪ್ರೀಂ ಕೋರ್ಟ್ ತೀರ್ಪುಗಳ ಪರವಾಗಿಲ್ಲ. ಆದ್ದರಿಂದ ಇದನ್ನು ನೋಟಿಫಿಕೇಷನನ್ನು ಉಚ್ಚ ನ್ಯಾಯಾಲಯ ಹೊಡೆದಾಕಬೇಕಾದ್ರೆ ಸರ್ಕಾರಕ್ಕೆ ಆ ಅಧಿಕಾರ ಇಲ್ವಾ? ಇದಕ್ಕೆ ಉತ್ತರ ಸಿದ್ದರಾಮಯ್ಯನವರು ಹೇಳಬೇಕಾಗಿದೆ. ಇವಾಗ ಉಚ್ಚ ನ್ಯಾಯಾಲಯ ಹೊಡೆದಾಕ್ಬಿಟ್ರೆ ಏನು ಮಾಡ್ತೀರಾ? ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ, ಸುಪ್ರೀಂ ಕೋರ್ಟನ್ನು ಹೊಡೆದಾಕ್ತದೆ. ಅವಾಗ ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ನೀವು ಸ್ವಾಧೀನನೇ ಪಡೀಲಿಲ್ಲ. ಸೆಕ್ಷನ್ 29(5) ನೋಟಿಫಿಕೇಷನ್ ನೋಟಿಸೇ ಕೊಡಲಿಲ್ಲ. ನೀವು ಯಾಕೆ ಕೊಟ್ಟಿಲ್ಲ? 3 ವರ್ಷ ಪ್ರಿಲಿಮಿನರಿ ನೋಟಿಫಿಕೇಷನ್ಗೂ ಫೈನಲ್ ನೋಟಿಫಿಕೇಷನ್ಗೆ ವ್ಯತ್ಯಾಸ ಇದೆ.
ಲ್ಯಾಂಡ್ ಎಕ್ವಿಷನ್ ಕಾಯ್ದೆಯಲ್ಲಿ ಅವಧಿ ಇದೆ, ಅದ್ರ ಜೊತೆಗೆ ಅವಾರ್ಡ್ ಬರೆಯೋದಕ್ಕೂ ಅವಧಿ ಇದೆ. ಅವಧಿ ಅಷ್ಟರಲ್ಲೇ ನೀವು ಮಾಡಲಿಲ್ಲ, ಸ್ವಾಧೀನ ತಗೊಳ್ಳಿಲ್ಲ ಅಂದರೆ ಈ ಭೂ ಸ್ವಾಧೀನದ ಪ್ರಕ್ರಿಯೆ ಲ್ಯಾಪ್ಸ್ ಆಗೋಗ್ಬಿಡ್ತದೆ. ಇದು ಸುಪ್ರೀಂ ಕೋರ್ಟಿನ ತೀರ್ಪುಗಳು. ಆದ್ದರಿಂದ ನೀನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿಗಳೇ. ನಮ್ಮ ಹತ್ರ ಬನ್ನಿ, ನಿಮ್ಮ ಅಡ್ವೊಕೇಟ್ ಜನರಲ್ನೂ ಕರ್ಕೊಂಬನ್ನಿ, ನಿಮಗೆ ಯಾರ್ಯಾರು ಸೀನಿಯರ್ ಲಾಯರ್ಸ್ ಬೇಕೋ ಅವ್ರನ್ನೆಲ್ಲರನ್ನೂ ಕರ್ಕೊಂಬನ್ನಿ. ನಿಮಗೆ ದಾರಿ ತೋರಿಸ್ತೀವಿ. ಈ ನೋಟಿಫಿಕೇಷನ್ನ ನಾಳೆನೇ ವಿತರಣೆ ಮಾಡೋದಕ್ಕೆ ನಾವು ಸಲಹೆಯನ್ನು ಕಾನೂನಿನ ಪರವಾಗಿ ನಿಮ್ಮ ಕೈಗೆ ಶಕ್ತಿಯನ್ನು ಕೊಡ್ತಕ್ಕಂತಹ, ನಿಮ್ಮ ಬುದ್ಧಿಗೆ ಇನ್ನೂ ಹೆಚ್ಚಿನ ಬುದ್ಧಿಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿ ನಿಮ್ಮ ಮುಖಾಂತರ ಚೀಫ್ ಮಿನಿಸ್ಟರ್ ಅವರಿಗೆ ಈ ಸಂದೇಶನ ನಾನು ನೀಡ್ತಾ ಇದ್ದೀನಿ. ಆದ್ದರಿಂದ ಇದು ಇನ್ನೊಂದು ಮಾತನ್ನ ನಿಮಗೆ ಹೇಳಬೇಕಾಗಿದೆ. ಹೋರಾಟದ ಮುಖಾಂತರ ಸರ್ಕಾರ ಫೈನಲ್ ನೋಟಿಫಿಕೇಶನ್ ಕೊಟ್ಬಿಟ್ಟಿದ್ದೀವಿ, ಭೂ ಸ್ವಾಧೀನದ ಪ್ರಕ್ರಿಯೆ ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಫೈನಲ್ ಅಲ್ಲ, ಇದು ಸ್ವಾಧೀನ ಪಡೀಲಿಲ್ಲ. ಸ್ವಾಧೀನ ಪಡಿಬೇಕಾದ್ರೆ ಅವಾರ್ಡ್ ಬರೀಬೇಕಾಗಿದೆ. ಇದು KDB ಆ್ಯಕ್ಟ್ ಬೇರೆ ವೆಸ್ಟ್ ಆಗೋಗ್ಬಿಡ್ತದೆ ಅಂತ. ಆ ಸೆಕ್ಷನ್ನು ಏನು ಊರ್ಜಿತ ಅಲ್ಲ. ಲ್ಯಾಂಡ್ ಎಕ್ವಿಷನ್ 2013 ಆದಮೇಲೆ 1980ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶ ಕೇಸ್ನಲ್ಲಿ 5 ಜನ ನ್ಯಾಯಮೂರ್ತಿಗಳು ಹೇಳಿದ್ದಾರೆ, ಲ್ಯಾಂಡ್ ಎಕ್ವಿಸಿಷನ್ ಕಾಯ್ದೆ ಎಲ್ಲ ಭೂ ಸ್ವಾಧೀನದ ಪ್ರಕ್ರಿಯೆಗಳಿಗೆ ಅಪ್ಲೈ ಆಗ್ತದೆ ಅಂತ. ನಿಮಗೆ ಸ್ವಾಧೀನ ಪಡೀಲಿಲ್ಲ, ಅವಾರ್ಡ್ ಬರೀಲಿಲ್ಲ. ನಿಮ್ಮ ಸ್ವಾಧೀನಕ್ಕೆ ರೈತರು ಭೂಮಿಯನ್ನು ಕೊಡೋದಕ್ಕೆ ಇಲ್ಲ ಅಂಥೇಳಿ ನಮ್ಮ ಅಜ್ಜಿ ಮೊನ್ನೆ ಟಿ ವಿನಲ್ಲಿ ಹೇಳಿದ್ದಾಳೆ. ಅಲ್ಲಿ ನಿಮಗೆ ಬಂದು ತಗೊಳ್ಳಿ, ನಾವು ಸತ್ರು ಕೂಡ ನಿಮಗೆ ಜಮೀನನ್ನು ನಿಮ್ಗೆ ಕೊಡಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಶಕ್ತಿ ಎಷ್ಟು, ರೈತರ ಶಕ್ತಿ ಎಷ್ಟು ಅಂತ ತೀರ್ಮಾನ ಚನ್ನರಾಯಪಟ್ಟಣದಲ್ಲಿ ತೀರ್ಮಾನ ಆಗ್ತದೆ ಇಡೀ ಭಾರತ ದೇಶದ ಚರಿತ್ರೆಯಲ್ಲಿ ಅಂತಕ್ಕಂಥ ವಿಚಾರದಲ್ಲಿ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಜೋಪಾನವಾಗಿರಬೇಕಾಗಿದೆ. ಮತ್ತು ಇದೇ ಸಂದರ್ಭದಲ್ಲಿ ಇಲ್ಲಿ ಬಂದಿರತಕ್ಕಂಥ ರೈತ ನಾಯಕರನ್ನು, ಕಾರ್ಮಿಕ ನಾಯಕರು, ರೈತರು, ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥವರಿಗೆ ಒಂದು ಮನವಿಯನ್ನು ನಾನು ಮಾಡ್ತಿದ್ದೀನಿ. ಇತ್ತೀಚಿನ ದಿವಸಗಳಲ್ಲಿ ಹೋರಾಟಗಳು ಸ್ಥಗಿತ ಆಗಿವೆ. ಹೋರಾಟವಿಲ್ಲದೇ ನಿಮ್ಮ ಜೀವನದ ಬದುಕಿಗೆ ಅರ್ಥವಿಲ್ಲ. ಹೋರಾಟದ ಮುಖಾಂತರನೇ ನೀವು ಜೀವನ ಮಾಡಬೇಕಾಗಿದೆ. ನೀವೇನು ಭ್ರಮೆ ಇಟ್ಕೋಬೇಕಾಗಿಲ್ಲ. ನಮ್ಮ ಸಿದ್ದರಾಮಯ್ಯನವರಿಗೆ ಬೆಂಬಲ ನೀಡಿರ್ತಕ್ಕಂಥ ನಮ್ಮ ಪ್ರಗತಿಪರ ಎಲ್ಲ ನಾಯಕರುಗಳು ಕೂಡ ಇಲ್ಲಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಅವರು ಈ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಿರಲಿ ಅಥವಾ ಬೇರೆ ಸರ್ಕಾರ ಆಗಿರಲಿ, ನಿಮ್ಮ ಪರ ನಿಲ್ತಾರೆ ಅಂತ ಹೇಳಿ ನೀವು ಯಾವತ್ತೂ ನಂಬಬೇಡಿ. ನಿಮಗೆ ನಂಬಿಕೆ ಇರ್ತಕ್ಕಂಥದ್ದು ಹೋರಾಟದ ಮೇಲೆ. ನಿಮ್ಮ ಜನರು ಪ್ರತಿನಿಧಿಗಳಾದಾಗ ಅವರು ಸತ್ಯಸಂಧರಾಗಿ ನಡ್ಕೊಂಡಾಗ, ರೈತರ ಪರ ಕಾಳಜಿ ಇರುವಾಗ, ಕಾರ್ಮಿಕರ ಪರ ಕಾಳಜಿ ಇರುವಾಗ, ಮತಭೇದವಿಲ್ಲದೆ, ಧರ್ಮಭೇದವಿಲ್ಲದೆ, ವರ್ಣಭೇದವಿಲ್ಲದೆ, ಲಿಂಗಭೇದವಿಲ್ಲದೆ ಹೋರಾಟ ಮಾಡ್ತಕ್ಕಂತಹ ಶಕ್ತಿ ಕಾರ್ಲ್ ಮಾರ್ಕ್ಸ್ ಹೇಳಿರ್ತಕ್ಕಂಥದ್ದು ವರ್ಗರಹಿತ ಸಮಾಜವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಕಾರ್ಲ್ ಮಾರ್ಕ್ಸು ಸ್ಟೋರಿಯನ್ನು ನಾವೆಲ್ಲರೂ ಕೇಳಬೇಕಾಗಿದೆ. ಕಾರ್ಲ್ ಮಾರ್ಕ್ಸು ಸತ್ತರು, ಮಕ್ಕಳು ಸತ್ತರು, ಅವರ ಹೆಂಡತಿಗೆ ಮೊಲೆಯಲ್ಲಿ ಹಾಲು ಬರಲಿಲ್ಲ ಮಕ್ಕಳು ಕೊಡೋಕ್ಕೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪಲ್ಲಟ ಮಾಡಿಸಿದ್ರು. ಆದರೆ 18ನೇ ಶತಮಾನದಲ್ಲಿ ಕಾರ್ಲ್ ಮಾರ್ಕ್ಸ್ ಅವರು ಯಾವುದಕ್ಕೂ ಹೆದರಲಿಲ್ಲ, ಬೆದರಲಿಲ್ಲ. ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತನ ಕೊಟ್ಟು ಹೋಗಿದ್ದಾರೆ. ಆ ಸಿದ್ಧಾಂತನೇ ಉತ್ತರ ಈ ದೇಶದಲ್ಲಿ ಸಮಾಜದ ಪರಿವರ್ತನೆಗೆ. ಆದ್ದರಿಂದ ನೀವೆಲ್ಲರೂ ಹೋರಾಟದ ಮನೋಭಾವವನ್ನು ಬೆಳೆಸ್ಕೋಬೇಕಾಗಿದೆ, ಪ್ರತಿಭಟನೆಗಳನ್ನು ಬೆಳೆಸ್ಕೋಬೇಕಾಗಿದೆ. ಇದು ನಾನು ಭಾಳ ಜವಾಬ್ದಾರಿಯುತವಾಗಿ ನಿವೃತ್ತ ನ್ಯಾಯಮೂರ್ತಿಯಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ದೇಶದ ಸಮಾಜದ ವ್ಯವಸ್ಥೆ ಕೊಳೆತು ಹೋಗ್ಬಿಟ್ಟಿದೆ. ಲಂಚಕೋರರು, ಭ್ರಷ್ಟರು, ರಾಜಕೀಯ ಭ್ರಷ್ಟತೆ ತುಂಬಿ ತುಳುಕಾಡ್ತಾ ಇದೆ. ಇದರ ವಿರುದ್ಧ ಹೋರಾಟ ಮಾಡದೇನೆ ಬೇರೆ ವಿಧಿ ಇಲ್ಲ.
ಆದ್ದರಿಂದ ನೀವು ಪ್ರತಿನಿತ್ಯ ಪ್ರತಿ ಗಳಿಗೆ ಪ್ರತಿ ಸಮಯ ಕೂಡ ನೀವು ಉಪಯೋಗಿಸಿ ಹೋರಾಟದ ಮುಖಾಂತರ ಈ ಬಂಡವಾಳಶಾಹಿಗಳಿಗೆ, ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ, ನೌಕರಶಾಹಿ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಉತ್ತರ ಕೊಡಬೇಕಾದ್ರೆ ಒಂದೇ ಮಾರ್ಗ ಹೋರಾಟ, ಸಂಘಟನೆ. ಇದಕ್ಕೆ ಗಟ್ಟಿಯಾಗಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬದುಕು ಹೇಳಲಾರದ ಬದುಕಾಗುತ್ತೆ. ಇನ್ನು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ, ನಿಮ್ಮ ಹೆಂಡತಿಯರಿಗೆ ಔಷಧಿ ಇಲ್ಲ, ನಿಮಗೆ ಉದ್ಯೋಗ ಇಲ್ಲ. ನೀವು ಬದುಕ್ತಾ ಇರ್ತಕ್ಕಂಥ ನೀತಿಯನ್ನು ಇವರು ಯಾರೂ ಪರಿಶೀಲನೆ ಮಾಡೋದಲ್ಲ. ಬಸ್ ಫ್ರೀ, 2,000 ರೂಪಾಯಿ ಫ್ರೀ ಅಂದರೆ ನಿರುದ್ಯೋಗ ಸಮಸ್ಯೆ ಹೋಗಿದೆಯಾ? ಬಡತನ ಹೋಗಿದೆಯಾ? ಯಾರಿಗೆ ಟೋಪಿ ಮಾತುಗಳು ಹೇಳುವುದು ಈ ಸರ್ಕಾರ? ಆದ್ದರಿಂದ ನೀವೆಲ್ಲರೂ ಕೂಡ ನಿಮ್ಮ ಮಾತನ್ನು ಮುಖ್ಯಮಂತ್ರಿ, ಮಂತ್ರಿಗಳು, ಪ್ರತಿನಿಧಿಗಳು, ಸರ್ಕಾರ ಕೇಳಬೇಕು ಅಂದರೆ ಹೋರಾಟ ಒಂದೇ ಮಾರ್ಗ. ಈ ಬಂಡವಾಳಶಾಹಿ ರಾಜಕೀಯ ಪಕ್ಷಗಳನ್ನು ಸೋಲಿಸುವುದೇ ಎರಡನೇ ಮಾರ್ಗ ಅಂತ ಹೇಳಿ ನಾನು ಭಾಳ ಜವಾಬ್ದಾರಿಯುತದಿಂದ ನಿಮಗೆ ನ್ಯಾಯಾಲಯದಲ್ಲಿ, ನ್ಯಾಯಾಲಯ ಆಚೆ ನಿಮ್ಮ ಜೊತೆ ದೃಢವಾಗಿ, ಬಲವಾಗಿ ನನ್ನ ಜೊತೆಗೆ ಇನ್ನು ಸಂತೋಷ್ ಹೆಗಡೆಯನ್ನು ಕೂಡ ಕರ್ಕೊಂಡು ಬರ್ತೀನಿ ಅಂತಕ್ಕಂಥ ಆಶ್ವಾಸನೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಹೋರಾಟಕ್ಕೆ ಜಯವಾಗಲಿ. ಕುಗ್ಗಬೇಡಿ. ನೀವು ಹಿಂದೆ
ಇಷ್ಟು ದಿನ ನಡೆಸಿರ್ತಕ್ಕಂಥ ಈ ಚಳವಳಿಯನ್ನು ನಡೆಸಿರ್ತಕ್ಕಂಥ ರೈತರಿಗೂ ಎಲ್ಲ ಸಂಘಟನೆಯ ನಾಯಕರಿಗೂ ಧನ್ಯವಾದಗಳನ್ನ ಹೇಳ್ತಾ, ಈ ಚಳವಳಿ ಕೇವಲ ಚನ್ನರಾಯಪಟ್ಟಣ ಪ್ರದೇಶದ ಚಳವಳಿ ಮಾತ್ರ ಅಲ್ಲ, ಈ ರಾಜ್ಯದ ಈ ದೇಶದ ರೈತರ ಸಮಸ್ಯೆಯನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಚಳವಳಿ. ಎಲ್ಲ ವಿಷಯಗಳನ್ನ ಮಾತನಾಡಿದ್ದಾರೆ, ಆದರೆ ಕೆಲವು ವಿಷಯಗಳನ್ನು ಇಲ್ಲಿ ಕೆಲವು ಹಿರಿಯರಿದ್ದಾರೆ, ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ಚನ್ನರಾಯಪಟ್ಟಣದಲ್ಲಿ ಮೊನ್ನೆ ಚಳವಳಿ ಮಾಡುವಾಗ ಗುಪ್ತಚರ ವರದಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮಾಹಿತಿ ಬಂತಂತ. ಇಲ್ಲ, ಇಲ್ಲಿ ಆ ಪ್ರದೇಶದ ರೈತರು ಕಡಿಮೆ ಇದ್ದಾರೆ, ಹೊರಗಡೆಯಿಂದ ಬಂದಿರತಕ್ಕಂಥ ರೈತರು ಜಾಸ್ತಿ ಇದ್ದಾರೆ ಅಂತ ಒಂದು ಮಾಹಿತಿ ಬಂತು ಅಂತ ಒಂದು ಮಾಹಿತಿಯನ್ನು ನಮಗೆ ತಲುಪಿಸಿದರು. ಹೊರಗಡೆಯಿಂದ ಹೋಗಿರ್ತಕ್ಕಂಥ ಜನನು ದೊಡ್ಡ ಪ್ರಮಾಣದೊಳಗೆ ಅವತ್ತು ಹೋಗಿದ್ದರು. ಆದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ರಿಗೂ ನೆನಪಿದೆ, ನವಲ್ಗುಂದ ನರಗುಂದ ರೈತ ಚಳವಳಿಯಲ್ಲಿ ಅಲ್ಲಿರ್ತಕ್ಕಂಥ ಹಲವಾರು ಗೆಳೆಯರಿಲ್ಲಿದ್ದಾರೆ, ಇಲ್ಲಿ ಎರ್ನಾಳವರೆಲ್ಲ ಕೂತಿದ್ದಾರೆ. ನವಲ್ಗುಂದ ನರಗುಂದ ಚಳವಳಿಯ ಸಂದರ್ಭದಲ್ಲಿ ರೈತರ ಮೇಲೆ ಗೋಲಿಬಾರ್ ಆದಾಗ, ಅಲ್ಲಿ ಅಧಿಕಾರಿಗಳ ಸಾವಾದಾಗ ರೈತರ ಮೇಲೆ ಬಂಧನ ಮಾಡ್ತಕ್ಕಂಥ ಕೆಲಸ ನಡೀತಾ ಇತ್ತು. ಅವತ್ತು ದೇವರಾಜ ಅರಸರು ನರಗುಂದಲ್ಲಿ ಈ ರೈತ ಜಾಥಾನ ಉದ್ಘಾಟನೆ ಮಾಡಿದ್ರು. ಆ ಜಾಥಾ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ನವಲ್ಗುಂದ ನರಗುಂದ ರೈತರ ಸಂಖ್ಯೆ ಕಡಿಮೆ ಇತ್ತು. ಯಾಕೆಂತಂದರೆ ಅವತ್ತಿನ ಗುಂಡೂರಾವ್ ಸರ್ಕಾರ ಹೆಚ್ಚು ಕಡಿಮೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳ ರೈತರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇತ್ತು. ಎಲ್ಲ ರೈತರು ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿದ್ರು, ಬೇರೆ ತಾಲೂಕಿನ ಹಳ್ಳಿಗಳಿಗೆ ಹೋಗಿದ್ರು. ಅವತ್ತು ನಾವು ಜಾಥಾ ಆರಂಭ ಮಾಡಿದಾಗ ಬೇರೆ ಜಿಲ್ಲೆಗಳಿಂದ ಜನ ಬಂದರು. ಅಲ್ಲಿ CPI CPM ಎಲ್ಲ ಸಂಘಟನೆಗಳ ಕಾರ್ಯಕರ್ತರು, ದೇವರಾಜ ಅರಸರ ಜೊತೆ ಇರ್ತಕ್ಕಂಥ ಕಾರ್ಯಕರ್ತರು ಎಲ್ಲರೂ ಬಂದರು. ಹೊರಗಡೆಯವರೇ ಜಾಸ್ತಿ ಇದ್ದರು. ನನಗಿನ್ನೂ ನೆನಪಿದೆ, ಅಲ್ಲೊಂದು ನಂದಿ SB ಮಿಲ್ ಅಂತಿದೆ ನರಗುಂದಲ್ಲಿ, ಇತ್ತು ಮೊದಲು. ರೈತರು ಕಡಿಮೆ ಇರೋ ಕಾರಣಕ್ಕಾಗಿ ಸ್ಥಳೀಯರು ಅಲ್ಲಿರ್ತಕ್ಕಂಥ ಕಾರ್ಮಿಕರನ್ನು ಆ ಚಳವಳಿಗೆ ತೊಡಗಿಸಿದ್ದೀವಿ. ಅವತ್ತು ಒಬ್ಬ ಕಾರ್ಮಿಕನಿಗೆ ಪೇಟ ಸುತ್ತಾ ಇದ್ದೆ, ನಾನು ಪೇಟ ಸುತ್ತಾ ಇದ್ದೆ. ಅದು ಹೆಂಗೋ ಗುಪ್ತಚರ ವರದಿ ಮೂಲಕ ರಾಜ್ಯಕ್ಕೆ ಬಂತು. ಗುಂಡೂರಾಯರು ಅವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಅಲ್ಲಿ ರೈತರಿಲ್ಲ, ಕಾರ್ಮಿಕರಿಗೆ ಪೇಟ ಸುತ್ತಕೊಂಡು ಹೊರಡಿಸ್ ಜಾಥಾ ಮಾಡ್ತಾ ಇದ್ದಾರೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಅದಾದ ಮೇಲೆ ಎರಡನೇ ದಿನ ಹುಬ್ಬಳ್ಳಿಗೆ ಬಂತು, ಸಿದ್ಧಾರೂಢ ಮಠದಲ್ಲಿ ಈ ಜಾಥಾ ಬಂತು. ಜಾಥಾ ಬಂದಾಗ ನರಗುಂದ ನವಲಗುಂದ ಪ್ರದೇಶದಿಂದ ಯಾವ ರೈತರು ಬೇರೆ ಕಡೆ ಹೋಗಿದ್ರು ಅವರು ಎಲ್ಲರೂ ಹುಬ್ಬಳ್ಳಿಗೆ ಬಂದು ಸುಮಾರು 10,000ಕ್ಕಿಂತ ಹೆಚ್ಚು ಜನ ಆದರು. ಮುಂದೆ ಬರ್ತಾ 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 ಜಾಥಾ ಬೆಂಗಳೂರು ನಗರಕ್ಕೆ ಬಂದಾಗ ರೈತರು ಕಾರ್ಮಿಕರು ಸೇರಿ ಸುಮಾರು 5 ಲಕ್ಷ ಜನ ಬೆಂಗಳೂರಿಗೆ ಮುತ್ತಿಗೆ ಹಾಕಿರ್ತಕ್ಕಂಥ ಘಟನೆ ಇದೆ. ಅದರ ಪರಿಣಾಮ ಅವತ್ತಿನ ಗುಂಡೂರಾಯರ ಸರ್ಕಾರ ಬಿದ್ದು ಹೋಯಿತು. ಅದರ ಅರ್ಥ ರೈತರು ಕಡಿಮೆ ಇದ್ದಾರೆ ಅಂದ ತಕ್ಷಣವೇ ಆ ರೈತರ ಮೇಲಾಗಿರ್ತಕ್ಕಂಥ ದಾಳಿಯನ್ನು, ಆ ದಾಳಿಯ ಪರಿಣಾಮವನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗೋದಿಲ್ಲ. ನರಗುಂದ ನವಲಗುಂದ ರೈತರ ಮೇಲೆ ದಾಳಿ ಆದಾಗ ಗಂಗಾವತಿಯಲ್ಲಿದ್ದ ಗೋಲಿಬಾರ್ ಆಯಿತು, ಮುದ್ದೇಬಿಹಾರದಲ್ಲಿ ಗೋಲಿಬಾರ್ ಆಯಿತು, ಬಾಗೇಪಲ್ಲಿಯಲ್ಲಿ ಎಲ್ಲ ಕಡೆ ಚಳವಳಿಗಳಾವುದು. ಇದರ ಅರ್ಥ ಜನ ಕಾಯ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಜನರಿಗೆ ಆಕ್ರೋಶ ಇದೆ. ಈಗ ಜನರ ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲ, ರೈತರು ಅಪಾಯದಲ್ಲಿದ್ದಾರೆ, ರೈತರ ಬದುಕು ಅಪಾಯದಲ್ಲಿದೆ. ಈ ರಾಜ್ಯದ ಯಾವುದೇ ತಾಲೂಕಾ ಕೇಂದ್ರಕ್ಕೆ ಹೋದ್ರೂ ಆ ತಾಲೂಕಾ ಕೇಂದ್ರದಿಂದ 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಆ ಕೃಷಿ ಮಾಡ್ತಕ್ಕಂಥ ಕೃಷಿಕ ಆ ಭೂಮಿಯಲ್ಲಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ರೈತ ಸಮುದಾಯ ಉಳಿಬೇಕು ಅಂತಂದರೆ ರೈತರು ಹೋರಾಟಕ್ಕೆ ಇಳಿತಾರೆ. ಈ ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ನಾನು ಹೇಳಿದವ್ರಿಗೆ ಗದಗ್ನಲ್ಲಿ ಪೌಷ್ಕ ಹೋರಾಟ ಮಾಡುವಾಗ ನೋಟಿಫಿಕೇಶನ್ ಆಗಿತ್ತು, ಅಲ್ಲಿ ಹೋರಾಟ ಸಮಿತಿ ಮಾಡಿಕೊಂಡ್ವಿ. ಆಮೇಲೆ ತೋಂಟದಾರ ಸ್ವಾಮೀಜಿಯವರು ಎಲ್ಲರೂ ಬಂದರು, ಸಿದ್ದರಾಮಯ್ಯನವರು ಅವತ್ತು ಅಲ್ಲಿ ಬಂದಿದ್ದರು, ವಿರೋಧ ಪಕ್ಷದ ಪರವಾಗಿ ಬಂದು ಆ ನೋಟಿಫಿಕೇಶನ್ನ ಹಿಂತುಕೊಳ್ಳಿ, ಪೋಸ್ಕೋ ಕಂಪ್ನಿ ತರಬೇಡಿ ಅಂಥೇಳಿ ಮುಂಡ್ರಿಗಿ ಗದಗ್ ಮತ್ತು ಆ ಪ್ರದೇಶದಲ್ಲಿರ್ತಕ್ಕಂಥ
ಆ ತಾಲೂಕಿನ ಪ್ರದೇಶದಲ್ಲಿರ್ತಕ್ಕಂಥ ಭೂಮಿ ಸ್ವಾಧೀನ ಕೈ ಬಿಡಿ ಅಂತ ಸ್ವತಃ ಇವರೇನೇ ಹೇಳಿದರು. ಆ ಹೋರಾಟ ನಾವು ಬೆಂಗಳೂರು ಚಲೋ ಮಾಡ್ತೀವಿ ಅಂತಂದಾಗ ಅವತ್ತಿನ ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಮಾಡಿದರು. ಆ ಕೈಗಾರಿಕೆಯನ್ನು ಹಿಂತಗೊಂಡ್ರು. ನೋಟಿಫಿಕೇಶನ್ ಆಗಿದ್ದನ್ನು KIDBಯಲ್ಲಿ ಡಿಪಾಸಿಟ್ ಆಗಿದ್ದನ್ನು ವಾಪಸ್ ತೊಗೊಂಡ್ರು. ಇವತ್ತು ಅಲ್ಲಿ ರೈತರು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ, ಸರಿಯಾದ ಗಾಳಿಯನ್ನು ಉಸಿರಾಡಿಸ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು 10 ದಿನ ಸಮಯ ತೆಗೆದುಕೊಂಡಿದ್ದಾರೆ. ಮಾನ್ಯ ನ್ಯಾಯಮೂರ್ತಿಗಳು ಹೇಳಿದ್ರೀಗ ಕಾನೂನುಬದ್ಧವಾಗಿ ಮಾಡ್ಬೋದು ಅಂತ. ಸರ್ಕಾರ ಏನೆಲ್ಲ ಮಾಡಬೇಕು ಅಂತ ಮಾಡ್ಬೋದು ಅಂದಾಗ ನೀವು ಒಂದನ್ನು ತಿಳ್ಕೊಳ್ಳಿ, ನಿಮಗೆ ಅದು ಕಾಂಗ್ರೆಸ್ BJPನ ಜನತಾದಳನ ಪೊಲಿಟಿಕಲ್ ಫಂಡ್ ಆಗಿ ಕಾರ್ಪೊರೇಟ್ ಕಂಪನಿಗಳು ನಿಮಗೆ ನೋಟ್ ಕೊಟ್ಟಿರ್ಬೋದು, ಆದರೆ ರಾಜ್ಯದ ರೈತರು ಕಾರ್ಮಿಕರು ನಿಮಗೆ ಓಟ್ ಕೊಟ್ಟಿದ್ದಾರೆ. ನೀವು ನಾಯಕರಾಗಿ ಖಳನಾಯಕ ಆಗಬೇಡಿ ಅಂತ ಕೇಳಿಕೊಂಡು ಇನ್ನು 10 ದಿನದ ಅವಧಿಯಲ್ಲಿ ನಮ್ಮ ಸಂಯುಕ್ತ ಹೋರಾಟ ಸಮಿತಿಯಿಂದ ಚರ್ಚೆ ಮಾಡಿ ಯಾವ ಥರದ ಹೋರಾಟವನ್ನು ರೂಪಿಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡ್ತಾರೆ. ಈ ಹೋರಾಟಕ್ಕೆ ಬೆಂಬಲಿಸಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಸಂಯುಕ್ತ ಹೋರಾಟ ಸಮಿತಿಯಿಂದ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಇನ್ನು 10 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂರಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಈಗ CITUನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಮೀನಾಕ್ಷಿ ಸುಂದರಮ್ ಅವರು ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂಥ ಶ್ರೀಯುತ ಗೋಪಾಲ್ಗೌಡ ಅವರೇ, ಮತ್ತು ಈ ಹೋರಾಟಕ್ಕೆ ಬೆಂಬಲ ಕೊಡಲಿಕ್ಕೆ ವಿವಿಧ ಭಾಗಗಳಿಂದ ಬಂದಿರತಕ್ಕಂತಹ ಮಿತ್ರರೇ, ಮತ್ತು ಒಂದು ಮಾದರಿ ಹೋರಾಟವನ್ನು ತೋರಿಸ್ತಾ ಇರತಕ್ಕಂತಹ ದೇವನಹಳ್ಳಿ ರೈತ ಬಾಂಧವರೇ, ನಾವೊಂದು ಸ್ಪಷ್ಟ ತೀರ್ಮಾನ ಮಾಡಿದ್ದೀವಿ, ಭೂಮಿ ಕೊಡೋದಿಲ್ಲ. ಇದನ್ನು ಸಾಕಷ್ಟು ಮಾತಾಡಿದ್ವಿ, ಯಾರು ಮಾತಾಡಿದ್ರು ಇಷ್ಟೇ. ಪದೇ ಪದೇ ನಾವು ಮಾತಾಡಲಿಕ್ಕೆ ನೀವು ಮುಂದೆ ನಿಂತಿರೋದು ಒಂದೇ ಕಾರಣಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಅವಕಾಶಗಳಿದ್ದರೂ ನಾವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಅವ್ರು ಹೇಳಿದ್ದೇನೆಂದರೆ, ನಾನು 10 ದಿನ ಬಿಟ್ಟು ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಅವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ, ಸರ್ಕಾರದ ನಿಲುವನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಆದರೆ ಒಂದು ನಾವು ಗಮನಿಸಬೇಕಾಗಿರುವಂಥದ್ದು, 4 ವರ್ಷಗಳಿಂದ ದೇವನಹಳ್ಳಿಯ ಚನ್ನರಾಯಪಟ್ಟಣದ ಹೋಬಳಿಯಲ್ಲಿ ನಡೆದಂತಹ ಹೋರಾಟಕ್ಕೆ ಇವತ್ತು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಆದ್ಯತೆ ಬಂದಿದೆ. ಈ ಸರ್ಕಾರಕ್ಕೆ ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡೋದು ಅನಿವಾರ್ಯ ಆಗಿದೆ. ಆ ಅನಿವಾರ್ಯತೆಯನ್ನು ತರುವಂಥ ರೀತಿಯಲ್ಲಿ ಹೋರಾಟವನ್ನು ನಡೆಸಿದಂತಹ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೀವಿ. ಗೆಲುವಲ್ಲದೆ ಮತ್ತೊಂದು ಇರಲಿಕ್ಕಿಲ್ಲ ಈ ಹೋರಾಟದಲ್ಲಿ. ಈ ಹೋರಾಟನ ಮಾಡಲಿಕ್ಕೆ ಆಗಬೇಕು. ನೀವು ಒಂದೇ ಒಂದು ವಿಚಾರ ತಿಳ್ಕೊಳ್ಳಿ, ನನಗೆ ಹೆಚ್ಚು ಟೈಮ್ ಇಲ್ಲ, ಜಾಸ್ತಿನೂ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಕಿರ್ಲೋಸ್ಕರ ಎಲೆಕ್ಟ್ರಿಕಲ್ಸ್ ಫ್ಯಾಕ್ಟ್ರಿ ಇತ್ತು, ಈಗ ಅದು ಯಶವಂತಪುರದ ಹತ್ರ ದೊಡ್ಡ ಅಪಾರ್ಟ್ಮೆಂಟ್ ಆಗಿದೆ, ವರ್ಲ್ಡ್ ಟ್ರೇಡ್ ಸೆಂಟರ್ಲ್ಲ ಬಂದಿದೆ. ಈಗ ಅಲ್ಲಿ ಕಾರ್ಖಾನೆಯನ್ನು ಮಾಡಲಿಕ್ಕೆ ಮೈಸೂರು ಮಹಾರಾಜ ಕಾಲದಲ್ಲಿ ಭೂಮಿಯನ್ನು ಕೊಟ್ಟಿದ್ದರು, ಭಾರಿ ಅಲ್ಪ ದರದಲ್ಲಿ. ಕಾರ್ಖಾನೆ ನಡೆಸಿದ್ರು, ಲಾಭನ ಮಾಡಿದ್ರು. ಅಲ್ಲಿಂದ ಕಾರ್ಖಾನೆ ಶಿಫ್ಟಾಗಿ ಬೇರೆ ಕಡೆಗೆ ಹೋಗಿದೆ. ಯಾವ ರೈತರಿಗೂ ಭೂಮಿಯಲ್ಲಿ ಬರಲಾರ್ದಷ್ಟು ಆದಾಯವನ್ನು ಭೂಮಿ ಮಾರಿ ತಗೊಂಡಿದ್ದಾರೆ. ಅವರೇ ಫ್ಯಾಕ್ಟ್ರಿ ನಡೆಸಿದಾಗಲೂ ಅಷ್ಟು ಲಾಭ ಬರಲಿಲ್ಲ, ಲಾಭ ಮಾಡಿಕೊಂಡು ಹೊರಗಡೆ ಹೋದರು. ಈ ಮಾಲೀಕರು ಲಾಭದಾಯಕವಾಗಿ ಪುಕ್ಕಟ್ಟೆ ಸಿಕ್ಕಿದಂಥ ಭೂಮಿಯನ್ನು ಮಾರಿಕೊಂಡು ಬಂದಂಥ ಹಣದಲ್ಲಿ ಮತ್ತೆ ಬಂಡವಾಳ ಹೂಡ್ತಾರೆ ಅಂತ ರೈತರಿಂದ ಕಿತ್ಕೊಂಡ ಭೂಮಿಯನ್ನು ಅವ್ರಿಗೆ ಕೊಟ್ಟಿದ್ದು. ರೈತರ ಭೂಮಿಯನ್ನು ರೈತರಿಗೆ ಕೊಡಿ ಅಂತ ಹೇಳಿದರೆ ಆಗೋದಿಲ್ಲ. ಇವತ್ತು ರೈತರು ಸ್ಪಷ್ಟ ಸಂದೇಶವನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ, ನಮ್ಮ ಭೂಮಿಯಲ್ಲಿ ಬೆಳೆಯೋದನ್ನು ಬೇಕಾದ್ರೆ ನಿಮಗೆ ಕೊಡ್ತೀವಿ, ನಮ್ಮ ಭೂಮಿ ಕೊಡಲ್ಲ ಅಂತ. ಇದನ್ನು ಸ್ಪಷ್ಟವಾಗಿರಬೇಕು. ಬಂಡವಾಳಗಾರರಿಗೆ ಭೂಮಿ ವಶಕ್ಕೆ ಬಂದರೆ ಅವನು ಕಾರ್ಖಾನೆ ನಡೆಸಿ ಲಾಭ ಮಾಡ್ಬೋದು, ಕಾರ್ಖಾನೆನ ಮಾರಿನೂ ಲಾಭ ಮಾಡ್ಬೋದು. ನಾನು ಒಂದು ಉದಾಹರಣೆ ಹೇಳಿದೆ, ಬೇಕಾದಷ್ಟು ಉದಾಹರಣೆಗಳಂತವಿದೆ. KDAB ಅಡಿಯಲ್ಲೇ ಭೂಮಿಯನ್ನು ಖರೀದಿಸಿ ಲೀಸಿಗೆ ತಗೊಂಡು 10 ವರ್ಷ ಫ್ಯಾಕ್ಟ್ರಿ ನಡೆಸಿ ಫ್ಯಾಕ್ಟ್ರಿ ನಷ್ಟ ಆಗಿದೆ ಅಂತ ಮುಚ್ಚಿದ ಮೇಲೆ ಮತ್ತೆ ಹಣ ತುಂಬಿ KDAB ಭೂಮಿಯನ್ನು ಖರೀದಿ ಮಾಡಿಸ್ಕೊಂಡು ಫ್ಯಾಕ್ಟ್ರಿ ನಡೆಸಿ ಮಾಡಲಾರ್ದಂತಹ ಲಾಭವನ್ನು ಭೂಮಿ ಮಾರಾಟ ಮಾಡಿ ಲಾಭ ಮಾಡಿಕೊಂಡು ಇರ್ತಕ್ಕಂತಹ ಬಹುರಾಷ್ಟ್ರೀಯ ಕಂಪನಿಗಳಿವೆ. ರೈತರಿಗೆ ಭೂಮಿ ಇಲ್ಲ, ಕೆಲಸ ಇಲ್ಲ, ಅವರ ಜೀವನಾಧಾರ ಹುಟ್ಟೋಗ್ತದೆ. ಆದರೆ ವಿದೇಶಿ ಕಂಪನಿಗಳು ಬಂಡವಾಳ ಹಾಕಿ ಭೂಮಿನ ಮಾರಿಕೊಂಡು ಲಾಭ ಮಾಡಿಕೊಂಡು ಬೇರೆ ದೇಶಗಳಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ನಮ್ಮ ದೇಶನ ಎಲ್ಲಿಗೆ ತಲುಪ್ತಾ ಇದ್ದಾರೆ? ಇದನ್ನೇ ಪ್ರಶ್ನೆಯನ್ನು ನಾವು ಅವ್ರಿಗೆ ಕೇಳಿರುವಂಥದ್ದು. ಹಾಗಾಗಿ ನಮ್ಮ ಸ್ಪಷ್ಟ ನಿರ್ಧಾರ, 13 ಹಳ್ಳಿಗಳಲ್ಲೂ ಬೋರ್ಡ್ ಬೀಳಬೇಕು.
ಈ ಭೂಮಿ ಮಾರಾಟಕ್ಕಿಲ್ಲ, ಈ ಭೂಮಿ ನಮ್ಮದು, ಈ ಭೂಮಿ ಸರ್ಕಾರ, ಈ ಭೂಮಿಯನ್ನು ಸರ್ಕಾರ ಸ್ವಾಧೀನ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಬೋರ್ಡ್ಗಳು 13 ಹಳ್ಳಿಯಲ್ಲೂ ಪ್ರತಿ ದಿನ ಒಂದೊಂದು ಹಳ್ಳಿಯಲ್ಲಿ ಬೀಳ್ತಾ ಇರಬೇಕು. 13 ಹಳ್ಳಿಗಳಲ್ಲಿ ಬೀಳುವಂತಹ ಬೋರ್ಡು ಇವತ್ತು ನಂದಗುಡಿಯಲ್ಲಿ, ನೆಲಮಂಗಲದಲ್ಲಿ ಮತ್ತು ಇಡೀ ಆ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿ ಹಳ್ಳಿಯಲ್ಲೂ ಬೀಳಬೇಕು. ರೈತರ ಭೂಮಿ ರೈತರಿಗೆ, ಕೈಗಾರಿಕೆಗಳು ಕೊಡಲ್ಲ ಅಂತ. ನಾವು ಕೈಗಾರಿಕೆ ಬರೋದು ಬೇಡ ಅಂತ ಹೇಳಲ್ಲ, ಕೈಗಾರಿಕೆಗಳು ಬರಬೇಕು, ಅದಕ್ಕಿರುವಂತಹ ಭೂಮಿಯನ್ನು ಹುಡುಕಿ ಫಲವತ್ತ ಅಂತಹ ಕೃಷಿ ಭೂಮಿಯನ್ನು ಕೊಡೋದಿಲ್ಲ. ಕೃಷಿ ರಂಗ ಉಳಿಬೇಕು, ಆಹಾರ ಭದ್ರತೆ ಆಗಬೇಕು. ಬೆಂಗಳೂರಿನ ಅಭಿವೃದ್ಧಿ ಜನಯೋಗ್ಯವಾಗಿರಬೇಕೇ ವಿನಃ ಕೇವಲ ಬಂಡವಾಳಗಾರರ ಲಾಭಕ್ಕಾಗಿ ಎಲ್ಲ ಬೆಂಗಳೂರಿನ ಅಭಿವೃದ್ಧಿ ಅನ್ನುವಂಥ ಮಾತನ್ನು ನಾವು ಹೇಳೋಣ. ಈ ಹೋರಾಟ ಪ್ರಮುಖ ಹಂತ ತಲುಪಿದೆ. ಗೆಲುವಿನತ್ತ ತಗೊಂಡೋಗುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಸಂಘಟನೆ CITU ಕಾರ್ಮಿಕ ಸಂಘಟನೆ ಏನಿದೆ ಮತ್ತು ನಮ್ಮ JCTU ನಮ್ಮ ಭಾಗವಾಗಿರುವಂಥ ಎಲ್ಲ ಕಾರ್ಮಿಕ ಸಂಘಟನೆಗಳು ರೈತರ ಹೋರಾಟಕ್ಕೆ ಜೊತೆಗೆ ನಿಲ್ತೀವಿ. ಈ ಹೋರಾಟದ ಗೆಲುವಿಗೆ ಎಲ್ಲ ರೀತಿಯಾದಂಥ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಅವಕಾಶಕ್ಕೆ ವಂದನೆ ಸಲ್ಲಿಸೋಣ ಮಾತುಗಳನ್ನ ಮುಗಿಸ್ತೀನಿ. ಇನ್ಕ್ಲಾಬ್ ಜಿಂದಾಬಾದ್. ಅದೇ ರೀತಿಯಲ್ಲಿ ಜುಲೈ 9ನೇ ತಾರೀಕು ಅಖಿಲ ಭಾರತ ಮಟ್ಟದಲ್ಲಿ ಮುಷ್ಕರ ನಡೀತಾ ಇದೆ. ರೈತರಿಗೆ ಎಂಥ ಕಷ್ಟಗಳು ಬರ್ತದೋ ಅಂಥ ಕಷ್ಟಗಳನ್ನೇ ಕಾರ್ಮಿಕರಿಗೂ ಈ ಸರ್ಕಾರಗಳು ಕೊಡ್ತಾ ಇದೆ. ಎಲ್ಲ ಹಕ್ಕುಗಳನ್ನ ಕಿತ್ಕೊಳ್ತಾ ಇದೆ. 4 ಸಂಹಿತೆಗಳು ಜಾರಿಗೆ ಬರಬಾರದು ಅನ್ನೋದು ಮಾತ್ರ ಅಲ್ಲ, ಈ ದೇಶದ ಕಾರ್ಮಿಕರನ್ನ ಗುಲಾಮರು ಮಾಡಕ್ಕೆ ಬಿಡೋದಿಲ್ಲ ಅನ್ನುವಂಥ ಬೇಡಿಕೆಯೊಂದಿಗೆ ರೈತರ ಹಕ್ಕುಗಳನ್ನು, ಕೃಷಿ ಹಕ್ಕುಗಳನ್ನು, ಸೂಕ್ತ ಬೆಂಬಲ ಬೆಲೆ ಕೊಡಬೇಕು ಅನ್ನುವಂಥ ಬೇಡಿಕೆಗಳನ್ನ ಇಟ್ಕೊಂಡು ಜೊತೆಗೆ ದೇವನಹಳ್ಳಿ ರೈತರ ಹೋರಾಟ ಏನಿದೆ ಅದಕ್ಕೆ ಬೆಂಬಲವಾಗಿ ಈ ರೈತರ ಭೂಮಿಯನ್ನು ರೈತರಿಗೆ ಕೊಡಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲಿ ಕಾರ್ಖಾನೆಗಳು ಮುಷ್ಕರಕ್ಕೆ ಹೋಗ್ತವೆ. ಕಾರ್ಮಿಕರ ಕೆಲಸಕ್ಕೆ ಹೋಗಲ್ಲ, ಸೇವೆಗಳಲ್ಲಿರ್ತಕ್ಕಂಥ ಕಾರ್ಮಿಕರು ಮುಷ್ಕರ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ನಾವೊಂದು ತೀರ್ಮಾನ ಮಾಡಿದ್ವಿ, ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನ ಬಂಧನಕ್ಕೊಳಗಾಗಬೇಕು. ನಮ್ಮ ಬದುಕಿನ ಮೇಲೆ ಕೈ ಮಾಡಿದರೆ ನಿಮ್ಮನ್ನು ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಗಳು ಕೊಡೋಕ್ಕೆ ತೀರ್ಮಾನ ಮಾಡಿದ್ವಿ. ಆ ಹೋರಾಟವನ್ನು ಕೂಡ ನೀವೆಲ್ಲರೂ ಕೂಡ ಯಶಸ್ಸುಗೊಳಿಸಬೇಕು ಅಂತ ವಿನಂತಿ ಮಾಡಿಕೊಂಡು, ರೈತ ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ. ಈ ಸರ್ಕಾರಗಳ ರೈತ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿಗಳಿಗೆ ಸರಿಯಾದಂತಹ ಪಾಠ ಹೇಳೋಣ. ಬಂಡವಾಳಸಾಗಿ ಪರವಾದಂತಹ ನೀತಿಗಳನ್ನು ಮುಂದುವರಿಸಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತುಗಳೊಂದಿಗೆ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು. ಮೀನಾಕ್ಷಿ ಸುಂದರಂ ಅವರಿಗೆ ಧನ್ಯವಾದಗಳು. ಈ ಜನಶಕ್ತಿಯ ರಾಜ್ಯ ಅಧ್ಯಕ್ಷರಾದಂಥ ನುರು ಶ್ರೀಧರ್ ಅವರು ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ. ಕಾರಳಿ ಶ್ರೀನಿವಾಸ್ ಅವರು ಬಂದು ಒಂದೆರಡು ಮಾತಾಡಬೇಕು. ಕೊನೆಗೆ ನೀವು 100 ಅವರು ವಂದನಾರ್ಪಣೆ ಮಾಡ್ತಾರೆ, ಮುಗಿಸ್ತಾರಂತೆ. ಮೂರುವರೆ ವರ್ಷ ಹೋರಾಟ ಮಾಡಿದವ್ರಿಗೆ ನಿಮಗೆಲ್ಲ ಹೊಂದಿಸೋ ಅಂಥ ಅವಕಾಶ ನನಗೆ. ಯಾಕಂತ ಹೇಳಿದ್ರೆ ತುಂಬ ಜನ ಇಷ್ಟು ಸಮಯ ಆದರೂ ತಾವೆಲ್ಲ ಇದ್ದೀರಿ. ಸಭೆ ಮುಗಿಸ್ಕೊಂಡು ಬರೋ ತನಕ ತಾವೆಲ್ಲ ನಮ್ಮ ರಾಜ್ಯ ಮುಖಂಡರುಗಳ ನಾಯಕರ ಮಾತುಗಳಿಗೆ ಕಿವಿಯಾಗಿದ್ರಿ. ಎಲ್ಲ ವಿಷಯಗಳನ್ನು ನಮ್ಮ ವೇದಿಕೆಯಲ್ಲಿರುವಂಥ ನಾಯಕರುಗಳು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ನಮಗೆ ಸದಾ ಚೈತನ್ಯ ಕೊಡುವಂಥ ಸ್ಫೂರ್ತಿಯ ಮಾತುಗಳನ್ನಾಡಿ ನಮ್ಮನ್ನು ಹೋರಾಟಕ್ಕೆ ಮತ್ತೆ ಮತ್ತೆ ಅಣಿಗೊಳಿಸುವಂತಹ ಸುಪ್ರೀಂ ಕೋರ್ಟಿನ ಹಿರಿಯ ನಿವೃತ್ತ ನ್ಯಾಯಾಧೀಶರಾದಂಥ ಗೋಪಾಲ್ ಗೌಡರ ಮಾತುಗಳು ನಮಗೆ ಮತ್ತಷ್ಟು ಚೈತನ್ಯವನ್ನು ಕೊಟ್ಟಿದ್ದಾವೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರು ಚನ್ನರಾಯಪಟ್ಟಣದ ಹೋರಾಟದ ಒಂದು ಭಾಗವಾಗಿ ಇರುವಂಥವರು. ಅವರು ಜನಚಳವಳಿಗಳ ಭಾಗವಾಗಿದ್ದು ನಮ್ಮ ಕಾಲಕ್ಕೆ ನಮ್ಮನ್ನೆಲ್ಲ ಮಾತಾಡಿಸಿ ಈ ಹೋರಾಟಕ್ಕೆ ಚೈತನ್ಯವನ್ನು ತುಂಬಿದ್ದಾರೆ. ಮತ್ತು ಇವತ್ತಿನ ಹೋರಾಟಕ್ಕೆ ನಾಡಿನ ವಿವಿಧ ಭಾಗಗಳಿಂದ ವಾರದಲ್ಲಿ ಕಳೆದ ವಾರ ದೇವನಹಳ್ಳಿಗೆ ಬಂದರೆ ಇವತ್ತು ಬೆಂಗಳೂರಿನ ನಗರಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಆ ಹೋರಾಟ ಸಮಿತಿಯ ಪರವಾಗಿ ಅತ್ಯಂತ ಗೌರವಪೂರ್ವಕ ಹೋರಾಟದ ನಮನಗಳನ್ನು ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಅದರ ಜೊತೆಯಲ್ಲಿ ಇವತ್ತು 13 ಹಳ್ಳಿಗಳ ರೈತರು ಭಾಳ ಉತ್ಸಾಹದಿಂದ ಪ್ರತಿ ಮನೆಯಿಂದಲೂ ಮಕ್ಕಳು, ಮಹಿಳೆಯರು, ಯುವ ಜನರು, ತಾಯಂದಿರು ಬಂದಿದ್ದಾರೆ ಈ ಹೋರಾಟಕ್ಕೆ.
ಅವರು ಬೆಳಗ್ಗೆ ಮನೆ ಬಿಟ್ಟು ಇವತ್ತಿಗೂ ಇಲ್ಲೂ ಕಾಯ್ತಾ ಇದ್ದಾರೆ. 3.5 ವರ್ಷಗಳಿಂದ ನಿರಂತರವಾಗಿ ಈ ಹೋರಾಟವನ್ನು ತಾಯಿ ಹೆಂಗೆ ಮಗುವನ್ನು ಜೋಪಾನವಾಗಿ ಕಾಪಾಡ್ಕೊಂಡು ಬರ್ತಾಳೋ ಆ ರೀತಿಯಾಗಿ ಆ ರೈತರು ಮಕ್ಕಳ ರೀತಿಯಲ್ಲಿ ಮಕ್ಕಳನ್ನು ಸಲುವ ರೀತಿಯಲ್ಲಿ ಈ ಹೋರಾಟದ ದೀವಿಗೆಯನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಅಂಥ ಎಲ್ಲ ಹೋರಾಟದ ಮನಸ್ಸುಗಳನ್ನು ನಾನು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತೇನೆ ಮತ್ತು ನಾನು ವಂದಿಸ್ತೇನೆ. ಅವರ ಹೋರಾಟ ಮತ್ತಷ್ಟು ಚೈತನ್ಯಶೀಲವಾಗಿರಲಿ. 10 ದಿವಸ ಅಲ್ಲ, ಇನ್ನಷ್ಟು ದಿವಸ ಆದ್ರೂ ಸಹ ಚನ್ನರಾಯಪಟ್ಟಣದ ರೈತರು ಸೋಲೋದಿಲ್ಲ ಅನ್ನೋದನ್ನು ಈ ನಾಡಿಗೆ ನಾವು ಮತ್ತೆ ಮತ್ತೆ ಹೇಳ್ತೀವಿ. ನಾವು ಗೆಲ್ತೀವಿ, ಈ ಭೂಮಿಯನ್ನು ಉಳಿಸ್ಕೋತೀವಿ. ಅಲ್ಲಿಯ ತನಕ ನಾವು ಯಾವುದೇ ತ್ಯಾಗಕ್ಕಾದರೂ ನಾವು ಸಿದ್ಧ ಇದ್ದೀವಿ ಅಂತ ಹೇಳಿ ಇದೇ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಮತ್ತೆ ಹೇಳ್ತೀವಿ, ಸಿದ್ದರಾಮಯ್ಯನವರೇ, ನೀವು ವಿರೋಧ ಪಕ್ಷದಲ್ಲಿದ್ದಾಗ ಇದೇ ಫ್ರೀಡಮ್ ಪಾರ್ಕಲ್ಲಿ ನಾವು ಧರಣಿ ಮಾಡುವಾಗ ಬಂದು ನಮ್ಮ ಹೋರಾಟವನ್ನು ಬೆಂಬಲಿಸಿ ಮಾತಾಡಿದ್ರಿ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮನ್ನು ವಿಧಾನಸೌಧಕ್ಕೆ ಕರೆದು ಮಾತಾಡಿದ್ರಿ. ಆದರೆ ನಾವು ಬಗ್ಗೋದಿಲ್ಲ. ನಿಮ್ಮ ಸರ್ಕಾರಕ್ಕೆ 2.5 ವರ್ಷ ಆಗಿದೆ, ನಮ್ಮ ಹೋರಾಟಕ್ಕೆ 3.5 ವರ್ಷ ಆಗಿದೆ. ನಾವೇ ಸೀನಿಯರು, ನಮ್ಮ ಮಾತುಗಳಿಗೆ ನೀವು ಧ್ವನಿ ಆಗಲೇಬೇಕು, ನಮ್ಮ ಹೋರಾಟ ಗೆಲ್ಲಲೇಬೇಕು. ನೀವು ಇವತ್ತು MB ಪಾಟೀಲ್ ನಿಮ್ಮ ಜೊತೆಯಲ್ಲಿರಲಿಲ್ಲ, ನೀವು MB ಪಾಟೀಲ್ಗೆಲ್ಲ ಭಯ ಪಡಬೇಕಾಗಿರೋದು, ಇಲ್ಲಿನ ರೈತರಿಗೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. MB ಪಾಟೀಲ್ ಯಾವುದೇ ಬ್ಲಾಕ್ ಮೇಲ್ಗೆ ನೀವು ಬಲಿಯಾಗಬೇಡಿ. ಬಲಿಯಾದರೆ ಅವ್ರ ಜೊತೆಯಲ್ಲಿ ನೀವು ಪಾತಾಳಕ್ಕೆ ಕುಸಿತೀರಿ, ನಿಮ್ಮ ಮೌಲ್ಯಗಳು ಪಾತಾಳಕ್ಕೆ ಹೋಗ್ತವೆ. ಅದನ್ನು ಮಾಡ್ಲಿಕ್ಕೆ ಬಿಡಬೇಡಿ ಅಂತ ಹೇಳಿ ನಾನು ಚನ್ನರಾಯಪಟ್ಟಣದ ರೈತರ ಪರವಾಗಿ ನಾನು ಒತ್ತಾಯ ಮಾಡ್ತಿದ್ದೀನಿ. ಆ ಕಾರಣಕ್ಕಾಗಿ ನಮ್ಮ ಇಷ್ಟೇ ವೇದಿಕೆಯಲ್ಲಿರುವಂಥ ನಾಯಕರುಗಳಿಗೆ ನಾನು ಹೇಳ್ತೀನಿ, ಈ ಸರ್ಕಾರ ಯಾವುದೇ ರೀತಿಯ ಆಮಿಷ ಕೊಟ್ಟರು, ಯಾವುದೇ ರೀತಿಯಲ್ಲಿ ನಮ್ಮನ್ನು ಬಗ್ಗು ಬಡಿಯೋ ಪ್ರಯತ್ನ ಮಾಡಿದ್ರು, ಯಾವುದೇ ರೀತಿಯಲ್ಲಿ ನಮ್ಮನ್ನು ಗೊಂದಲಪಡಿಸುವುದನ್ನು ಮಾಡಿದ್ರು, ಈ 13 ಹಳ್ಳಿಗಳ ರೈತರು ಒಗ್ಗಟ್ಟಾಗಿರ್ತಾರೆ, ಯಾವುದೇ ರೀತಿಯ ಅನುಮಾನ ಬೇಡ. ಆದರೆ ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳು, ರಾಷ್ಟ್ರ ಮಟ್ಟದ ಎಲ್ಲ ನಾಯಕರುಗಳು ಇದೊಂದು ರಾಷ್ಟ್ರೀಯ ಮಟ್ಟದ ಆಂದೋಲನಕ್ಕೆ ತಾವು ಮುಂದಿನ ದಿನಗಳಲ್ಲಿ ಕರೆ ಕೊಡೆಯುವ ಮೂಲಕ ಈ ನಾಡಿನಲ್ಲಿ ಮತ್ತೊಂದು ಚಳುವಳಿಯ ಉದಯಕ್ಕೆ ನೀವೆಲ್ಲ ಕಾರಣೀಭೂತರಾಗಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಈ ಹೋರಾಟ ಗೆಲ್ಲಲೇಬೇಕು. ಗೆಲ್ಲುವ ಹಾದಿಯಲ್ಲಿ ಮತ್ತಷ್ಟು ಶ್ರಮವನ್ನು ನಾವೆಲ್ಲ ಹಾಕಬೇಕಾಗ್ತದೆ. ಆ ನಿಟ್ಟಲ್ಲಿ ಇವತ್ತೇ ನಮ್ಮ ಹಳ್ಳಿಗಳಲ್ಲಿ ನಾವು ಮತ್ತೆ ನಾವು ಜನರ ಜೊತೆಗೆ ಮಾತಾಡುವ ಮುಖಾಂತರ ಈ ಚಳವಳಿಯನ್ನು ಮತ್ತಷ್ಟು ಗಟ್ಟಿಯಾಗಿ ನಿಲ್ಲುವ ಮೂಲಕ ಈ ರಾಜ್ಯಕ್ಕೆ, ಈ ದೇಶಕ್ಕೆ 13 ಹಳ್ಳಿಯ ರೈತರಾದ ನಾವು ಒಂದು ಸಂದೇಶವನ್ನು ಕೊಡಬೇಕು. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ತಾಯಂದರು, ವಿಶೇಷವಾಗಿ ಯುವಕರು, ವಿದ್ಯಾರ್ಥಿಗಳು, ನಮ್ಮ ಎಲ್ಲ ನಾಯಕರ ಮಾತುಗಳನ್ನು ಕೇಳಿದ್ದೀರಿ. ಅದು ಮತ್ತೆ ನಾವು ಚಳವಳಿಗೆ ಹೊಸ ಚೈತನ್ಯವನ್ನು ತಗೊಂಡು ನಮ್ಮ ಹಳ್ಳಿಗಳಿಗೆ ಹೋಗೋಣ. ಈ ಚಳವಳಿಯ ಕಾವನ್ನು ಮತ್ತಷ್ಟು ಉಜ್ವಲಗೊಳಿಸೋಣ ಅಂತ ಹೇಳಿ ನನಗೂ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಒಂದು ಅವಿಸ್ಮರಣೀಯವಾದಂತಹ, ಆಳುವವರ ನಿದ್ದೆಯನ್ನು ಕೆಡಿಸಿದಂತಹ, ಇಡೀ ರಾಜ್ಯದ ಜನರ, ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಂತಹ ಒಂದು ಕರ್ನಾಟಕದ ಇತಿಹಾಸದಲ್ಲಿ ಮತ್ತೊಮ್ಮೆ ದಾಖಲೆಯಾಗುವಂತಹ ಒಂದು ಮಹತ್ವದ ಹೋರಾಟವನ್ನು ಇವತ್ತು ನಾವು ನಡೆಸಿದ್ದೀವಿ. ಇವತ್ತು ಬೆಳಗ್ಗಿಂದ ಇದುವರೆ ತನಕ ಎಲ್ಲರ ಕಣ್ಣು ಈ ಡೇಟಿನ ಮೇಲೆ ಇತ್ತು. ಏನಾಗುತ್ತೆ ಜುಲೈ 4 ಬೆಳಿಗ್ಗೆ ಬಸ್ಸಲ್ಲಿ ನಾವು ಹೊರಟ್ವಿ. 25ನೇ ತಾರೀಕು, ಕಳೆದ ಈ ತಿಂಗಳು 25ನೇ ತಾರೀಕು ನಮಗೆ ಬಸ್ನಲ್ಲಿ ತುಂಬಿಕೊಂಡು ಹೋದರು. ಇವತ್ತು ಜುಲೈ 4ನೇ ತಾರೀಕು ಬಸ್ನಲ್ಲಿ ನಮಗೆ ಆತಿಥ್ಯದ ಜೊತೆಗೆ ವಿಧಾನಸೌಧಕ್ಕೆ ಕರೆದುಕೊಂಡು ಹೋದರು. ಗಮನಿಸಬೇಕು, ಅವತ್ತು ಬಸ್ ಹತ್ತಿದ್ವಿ, ಇವತ್ತು ಬಸ್ ಹತ್ತಿದ್ವಿ.
9 ದಿವಸದಲ್ಲಿ ಆದಂಥ ಬದಲಾವಣೆ ಏನು? ಬೆಳಗ್ಗಿಂದ ಸಂಜೆ ತನಕ ಕನಸು ಇಟ್ಕೊಂಡು ಇಷ್ಟು ಜನ ಆಗಮಿಸಿದ್ದಾರೆ. ಇನ್ನು ತುಂಬ ಜನ ತಡೆದು ಊರಿಗೂ ಬೇಕು ಅಂತ ಹೋಗಿದ್ದಾರೆ. ಬೇಸರಗೊಂಡು ಹೋದಾರಲ್ಲ ಅವರು, ದೂರದಿಂದ ಬಂದಿದ್ದಾರೆ. ಕೊಡಗು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ತುಮಕೂರು, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಬೀದರ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಯಾಕೆ ಬಂದರು ಎಲ್ಲ? ಖಂಡಿತವಾಗಿ ಕುಡಿಯೋ ದೇವನಹಳ್ಳಿಗೆ ಆಗ್ತಿರುವಂಥ ಅನ್ಯಾಯಕ್ಕೋಸ್ಕರ ದನಿ ಎತ್ತಕ್ಕೆ ಬಂದರು, ನಿಜ. ಆದರೆ ಅಷ್ಟೇ ಮಾತ್ರ ಅಲ್ಲ, ಅವರು ತಮ್ಮ ಎದೆಗಳಲ್ಲಿರುವಂತಹ ನೋವುಗಳನ್ನು ಇನ್ನೊಂದು ಯಾವುದೋ ನೋವಿನಲ್ಲಿರುವಂಥ ಜನರ ಜೊತೆ ಆದರೂ ಕೂಡೋಣ ಅಂತ ತಮ್ಮ ಎದೆಯಲ್ಲಿ ನೋವುಗಳು ಇಟ್ಕೊಂಡು ಬಂದು ಕೂತಂಥ ಜನ ಇಲ್ಲಿದ್ದವರು. ಇವರು ಪ್ಯಾಕೆಟ್ಗೋಸ್ಕರ ಬಂದಂಥ, ಬಿರಿಯಾನಿ ಪ್ಯಾಕೆಟಿಗೆ ಬಂದಂಥ ಜನ ಅಲ್ಲ. ಇಲ್ಲಿ ನಾವು ದೇವನಹಳ್ಳಿ ವಿಚಾರ ಮಾತ್ರ ಮಾತನಾಡಿದ್ದೀವಿ. ಆದರೆ ಎಷ್ಟು ಸಮಸ್ಯೆಗಳ ಅಗರ ಇದೆ ಗೊತ್ತಾ? ಇಲ್ಲಿ ಇತ್ತು ಗೊತ್ತಾ? ಬೆಳಗ್ಗಿಂದ ಒಂದೊಂದು ಊರಿನ ಕತೆ, ಒಂದೊಂದು ದೊಡ್ಡ ಕಣ್ಣೀರಿನ ಕರ್ಮಕಾಂಡ. ಇವರು ಆಳುವವರು ಮಾಡ್ತಿರುವಂತಹ ಮಾಫಿಯಾದ, ಅನ್ಯಾಯದ, ಅಪರಾಧದ ಸಾಕ್ಷ್ಯಗಳಿದ್ದು ಇಲ್ಲಿ, ಸಾವಿರಾರು ಸಾಕ್ಷ್ಯಗಳು. ಆ ಜನ ಏನಾದರೂ ಮಾತಾಡಿದ್ರೆ ಅದನ್ನು ತಡ್ಕೊಳ್ಳುವ ಶಕ್ತಿ ಅಧಿಕಾರಕ್ಕಿಲ್ಲ, ಕೇಳಿಸ್ಕೊಳ್ಳೋ ಶಕ್ತಿ ಇಲ್ಲ, ಅಷ್ಟು ನೋವಿದೆ. ಒಂದು ನೋವಿನ ವಿಚಾರ ಚರ್ಚೆ ಮಾಡ್ತಾ ಇದ್ದೀವಿ, ಆದರೆ ಇಷ್ಟು ನೋವುಗಳು ತುಂಬಿದ್ದು ಬೆಳಗಿಂದ. ನಾವೆಲ್ಲ ಹೋರಾಟ ಮಾಡಿ ದೇವನಹಳ್ಳಿ ಹೋರಾಟವನ್ನು ಗೆಲ್ತೀವಿ, ಆದರೆ ಇನ್ನು ಇಷ್ಟು ನೋವುಗಳು ಉಳಿಗಿದಾವಲ್ಲ, ಆ ನೋವಿನ ಕಥೆ ಏನು? ಆ ನೋವುಗಳನ್ನು ಬಗೆಹರಿಸುವ ಬಗೆ ಏನು? ಆದರೆ ಇದು ದೊಡ್ಡ, ಅಂದ್ರೆ ಅರ್ಥ ನಮಗೆ ಇದು ಆರಂಭ. ನಾವೆಲ್ಲರೂ ಸೇರಿ ಮಾಡಿರುವಂಥ ಸಾಮೂಹಿಕ ಕ್ರಿಯೆಯ ಮೊದಲ ಆರಂಭ, ಮೊದಲ ವಿಜಯ ಈ ಹೋರಾಟ. ಆದರೆ ನಾವು ಇನ್ನೂ ಅನೇಕ ಹೆಜ್ಜೆಗಳನ್ನು ದಾಟಕ್ಕೆ ಹೋಗಿದೆ. ನಾವು ಒಟ್ಟು ಇವತ್ತಿನ ಇಡೀ ದಿವಸದಲ್ಲಿ ಸಾಧನೆ ಮಾಡಿರೋದು ಏನಪ್ಪ ಅಂದರೆ, ಪಿತ್ತ ನೆತ್ತಿಗೇರಿ ಅಧಿಕಾರದ ಅಮಲು, ಹಣದ ದಾಹ ನೆತ್ತಿಗೇರಿಸಿಕೊಂಡು ಹುಚ್ಚು ಹಿಡಿದು ಓಡ್ತಿದ್ದಂಥ ಹುಚ್ಚು ಕುದುರೆಗೆ ಲಗಾಮ್ ಜಡಿದಿದ್ದೀವಿ. ಇವತ್ತು ಲಗಾಮ್ ಹಾಕಿದ್ದೀವಿ. ಅದಕ್ಕೆ ನಮ್ಮನ್ನ, ನಮ್ಮ ಡೆಲಿಗೇಷನ್ನ ಎದುರಿಸುವಂಥ ಧೈರ್ಯ ಸರ್ಕಾರಕ್ಕಿಲ್ಲ. ಯಾಕೆ ಟೈಮ್ ಕೇಳಿದ್ದಾರೆ ಅಂದರೆ, ನಮ್ಮ ಮುಖ ನೋಡಿ, ಈ ಮುಖಕ್ಕೆ ಮುಖ ಕೊಟ್ಟು ಮಾತನಾಡುವ ಆತ್ಮಸ್ಥೈರ್ಯ ಅವ್ರಿಗಿಲ್ಲ. ಅಂತ ಅಪರಾಧಗಳನ್ನು ಮಾಡ್ತಾ ಕೂತಿದ್ದಾರೆ ಅವರು. ಅಷ್ಟು ಅಪರಾಧಗಳನ್ನು ಮಾಡಿದ್ದಾರೆ. ದೇವನಹಳ್ಳಿ ವಿಚಾರದಲ್ಲಿ ಅಷ್ಟು ಅನ್ಯಾಯವಾಗಿ ನಡ್ಕೊಂಡಿದ್ದಾರೆ ಅವರು. ಅವರಿಗೆ ಎದುರಿಸುವ ಶಕ್ತಿ ಇಲ್ಲ. ಯಾಕಂದ್ರೆ ನಾವು ಹೋಗೋ ಡೆಲಿಗೇಷನ್ ಮಾತ್ರ ಅಲ್ಲ, ನೀವು ಗಮನಿಸಿ, ಎಲ್ಲರೂ ಗಮನಿಸಿ, ಇಡೀ ಕರ್ನಾಟಕ ಒಂದಾಗಿತ್ತು. ಇಡೀ ಕರ್ನಾಟಕ, ಬರೀ ಸಂಯುಕ್ತ ಹೋರಾಟ ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕ. ಎಲ್ಲ ಜನಪರ ಸಂಘಟನೆಗಳು, ಎಲ್ಲ ಚಿಂತಕರು, ಎಲ್ಲ ಜನವರ್ಗಗಳು, ಎಲ್ಲ ಮಾಧ್ಯಮಗಳು, ಪ್ರತಿಯೊಬ್ಬರು ಒಂದು ಸೈಡು. ಈ ಸರ್ಕಾರ ಮಾತ್ರ ಒಂದು ಸೈಡು. ಅದರೊಳಗೂ ಜಗಳ. ಇವನೊಂದು ಹೇಳ್ತಾರೆ, ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ. ಎಲ್ಲ ಕೆಲಸ ಮೇಲೆ ಕನ್ಫ್ಯೂಷನ್ ಅಲ್ಲಿ ಕೂತಿದ್ದಾರೆ ಅವರು. ಯಾರು ಕಾರಣ ಅದಕ್ಕೆ? ಅವರೇ ಮಾಡ್ಕೊಂಡಿರುವಂಥ ಪಾಪದ ಹೊಂಡ ಅದು. ಪಾಪದ ಹೊಂಡದಲ್ಲಿ ಹೊರಲಾಡ್ತಾ ಇದ್ದಾರೆ ಅವರು. ನಾವು ನೈತಿಕವಾಗಿ ಒಂದು ಸಂಕಲ್ಪಶೀಲ ಶಕ್ತಿಯಾಗಿ ಹುಟ್ಟಿದ್ದೀವಿ. ಕರ್ನಾಟಕದಲ್ಲಿ ಹೊಸ ಶಕ್ತಿ ಹುಟ್ಟಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದೊಂದು ಹೋರಾಟ ಅಲ್ಲ, ಹೊಸ ಶಕ್ತಿಯ ಉಗಮ. ಇದೊಂದು ರೀತಿಯಲ್ಲಿ ಇವತ್ತು ಕೆಲವರು ಪ್ರಶ್ನೆ ಇರ್ಬೋದು. ನಮ್ಮ ಚನ್ನರಾಯಪಟ್ಟಣದ ಮುನಿವೆಂಕಟಮ್ಮ ಮತ್ತು ಎಲ್ಲ ಬಾಂಧವರಿಗೆ ಹೇಳ್ತಿದ್ದೀನಿ, ಮನಸ್ಸಲ್ಲೆಲ್ಲೋ ಒಂದು ಸಲ ಪಳಕಿರ್ಬೋದು, ಸಿದ್ದರಾಮಯ್ಯರು ಏನು ಮಾಡ್ಬೋದು, ಎಂ ಬಿ ಪಾಟೀಲ್ ಅವರು ಏನು ಮಾಡ್ಬೋದು, ಎಚ್ ಕೆ ಮುನಿಯಪ್ಪರು ಏನು ಮಾಡ್ಬೋದು. ಏನು ಮಾಡ್ತಾರ್ರಿ ಅವರು? ಏನು ಮಾಡ್ಕೊಂಡವ್ರು ಬಿಟ್ಟಾಕಿ, ಅದ್ರೊಳಗೆ ಯೋಚನೆ ಮಾಡಬೇಡಿ. ನಾವೇನು ಮಾಡ್ತೀವಿ ಅಂತ ಯೋಚನೆ ಮಾಡಿ, ನಮ್ಮ ಶಕ್ತಿ ಏನು ಅಂತ ನೋಡಿ.
ಈ ಶಕ್ತಿಯನ್ನು ಇಟ್ಕೊಂಡು ಯಾರಿಗಾದ್ರೂ ತಾಕತ್ತಿದೆಯಾ ಬಂದು ನಮ್ಮ ಭೂಮಿನ ಮುಟ್ಟಕ್ಕೆ ಅನ್ಸುತ್ತಾ ನಿಮಗೆ? ಧೈರ್ಯ ಇದೆಯಾ? ಯಾರಿಗಾದ್ರೂ ತಾಕತ್ತಿದ್ರೆ ಬಂದು ಮುಟ್ಟಿ, ಒಂದು ತುಂಡು ಭೂಮಿ ಮುಟ್ಟಿ ನೋಡೋಣ. ದೇವನಹಳ್ಳಿದು ಇವರಲ್ಲ, ಇವರೋಗಿ ಇನ್ನೊಂದು ನಾಳೆ ಸರ್ಕಾರ ಬಂದರೂ ಮುಟ್ಟಕ್ಕಾಗಲ್ಲ. ದೇವನಹಳ್ಳಿ ಈಸ್ ಲಿಬರೇಟೆಡ್. ಅವ್ರೇನಾದರೂ ಮಾಡ್ಕೊಳ್ಳಿ, ದೇವನಹಳ್ಳಿ ಮಣ್ಣನ್ನು ಮುಟ್ಟುವ ತಾಕತ್ತು ಯಾರಿಗೂ ಇಲ್ಲ. ಅಂಥ ಒಂದು ನೈತಿಕ ಶಕ್ತಿ ಇಲ್ಲಾಗಿದೆ. ಅದು ನಮ್ಮೆಲ್ಲರ ಪರಿಶ್ರಮದಿಂದ ಆಗಿದೆ, ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡಿದ್ರಿಂದ ಆಗಿದೆ. ಅದ್ರ ಮೇಲೆ ವಿಶ್ವಡನ ಒಂದು ವೇಳೆ ಇವರೇನಾದರೂ ಮತ್ತೆ ಸಣ್ಣ ಆಟ ಮಾಡಿದರೆ ಈ ರಾಜ್ಯದಲ್ಲಿ ಆಗೋ ಕತೆ ಬೇರೆನೆ ಅನ್ನೋದನ್ನ ಆ ಸರ್ಕಾರಕ್ಕೂ ಒಂದು ಎಚ್ಚರಿಕೆ ಕೊಟ್ಟು ನಾವು ಈ ಸಮಾವೇಶವನ್ನು ಸಂಪೂರ್ಣ ಯಶಸ್ವಿಗೊಂಡಿದ್ದೇವೆ ಅನ್ನುವಂಥ, ನಾವು ಯಶಸ್ವಿಗೊಂಡಿದ್ದೇವೆ, ಆ ಜನತೆಯಾಗಿ ನಾವು ಯಶಸ್ವಿಗೊಂಡಿದ್ದೇವೆ ಅನ್ನುವಂಥ ದೃಢ ಸಂಕಲ್ಪದ ಜೊತೆ ನಾವು ಮನೆಗೆ ಬರೋಣ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ಈ ಪಾಲ್ಗೊಂಡಿದ್ದ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಜೆಜೆಹಳ್ಳಿ ನಾರಾಯಣ ಸ್ವಾಮಿಯವರು ಒಂದೆರಡು ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ವಿ. ಕೊನೆಯದಾಗಿ ಮಾರೇಗೌಡರು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಮಾರೇಗೌಡರು ವಂದನಾರ್ಪಣೆಯನ್ನು ಮಾಡ್ತಾರೆ. ಎಲ್ಲ ಹೋರಾಟಗಾರರೇ, ತಾಯಂದ್ರೆ, ಬಂಧುಗಳೇ, ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಿಗೆ ಮೊದಲನೇದಾಗಿ ವಂದಿಸುತ್ತಾ ಎಲ್ಲ ಸಂಘಟನೆಗಳ ಒಕ್ಕೂಟ ಅಂತ ಕರ್ನಾಟಕದಲ್ಲಿ ಒಂದು ಇದು ಮಾಡಿಕೊಂಡು ಹಿಂದೆ ಇದ್ದಂಥ ಸರ್ಕಾರ ನಮಗೆ ಏನು ರೈತ ವಿರೋಧಿ 3 ಕೊಡುಗೆಗಳನ್ನು ಕೊಟ್ಟಿತ್ತೋ ಅದರ ವಿರುದ್ಧವಾಗಿ ನಾವು ಹೋರಾಟಗಳನ್ನ ಮಾಡ್ತಾ ಇದ್ದಾಗ ಇವರೆಲ್ಲ ಒಂದು ಸಭೆ ಕರೆದು ಆ ಸಭೆ ಒಳಗೆ ಸಮಾವೇಶ ಮಾಡಿ ಚರ್ಚೆ ಮಾಡಿ ಈ ಸರ್ಕಾರನ ಕಿತ್ತೊಗಿಬೇಕು, ಇದು ರೈತ ವಿರೋಧಿ ಸರ್ಕಾರ ಅಂತ ಅವತ್ತು ಒಂದು ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟರು. ಆ ಒಂದು ಸಂದೇಶಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಿದ ಫಲದಿಂದಾಗಿ ಈ ಒಂದು ಸರ್ಕಾರ 136 ಸೀಟ್ ಬಂದಿರೋದು. ಇದು ನಿಮ್ಮ ಎದೆ ಮುಟ್ಕೊಂಡು ನೀವು ಒಮ್ಮೆ ಯೋಚನೆ ಮಾಡಬೇಕಾಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ನೀವು ವಿದ್ಯೆ ಇಲ್ಲದವನ ರಾಜ, ಬುದ್ಧಿ ಇಲ್ಲದವನ ಮಂತ್ರಿ, ಕುದುರೆ ಗುರಾಣಿ ಕತ್ತಿ ಇಲ್ಲದವನ ಸೇನಾಧಿಪತಿನ ಈ ಥರ ಯಾವ ಥರ ಆಡಳಿತ ನಡೆಸ್ತಾರೋ ಆ ಥರ ತಾವು ಆಡಳಿತ ನಡೆಸ್ತಾ ಇದ್ದೀರಿ. ನಿಮಗೇನಾದರೂ ಇದ್ರ ಬಗ್ಗೆ ಗಂಧ ಗೊತ್ತಿಲ್ಲದೆ ಇದ್ದಲ್ಲಿ ಸನ್ಮಾನ್ಯ ಗೌರವಾನ್ವಿತರಾದಂಥ ನಿವೃತ್ತ ನ್ಯಾಯಮೂರ್ತಿಗಳಂತ ಅವ್ರನ್ನ ಒಂದು ಕಡೆ ಕೂರಿಸಿ ಅವ್ರ ಹತ್ರ ಬಂದು ಇದಕ್ಕೆ ಪರ್ಯಾಯ ವ್ಯವಸ್ಥೆ ನಾವೇನು ಮಾಡಬೇಕು, ಈ ಭೂಮಿನ ಕೈ ಬಿಡೋಕ್ಕೆ ನಿಮ್ಗೇನು ದೊಡ್ಡ ಇದೇನು ಕಾನೂನು ಅಡ್ಡಿ ಇಲ್ಲ. ನೀವು ಮನಸ್ಸು ಮಾಡಿದ್ರೆ ನಮ್ಮ ಗೌರವಾನ್ವಿತರು ಹೇಳ್ದಂಗೆ ಇದು 1-2 ದಿವಸದಲ್ಲಿ ನೀವು ಇತ್ಯರ್ಥ ಮಾಡ್ಬೋದಾಗಿತ್ತು. ಇವತ್ತು 2.5 ವರ್ಷದಲ್ಲಿ ಇಷ್ಟೊಂದು ಧಿಕ್ಕಾರಗಳು, ಇಷ್ಟೊಂದು ಚೀಮಾರಿಗಳು ಆಸ್ಕೊಂಡಿರುವಂಥ ಸರ್ಕಾರ ಯಾವುದಾದ್ರೂ ಇದೆ ಅಂತಂದರೆ ಈ ನಿಮ್ಮ ಸರ್ಕಾರನೇ. ಇದಕ್ಕೆ ಇಡೀ ಕರ್ನಾಟಕ ಜನತೆಯ ನಿಮಗೆ ಧಿಕ್ಕಾರ ಹೇಳ್ತಾ ಇರೋದಕ್ಕೋಸ್ಕರ ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ
ತಕ್ಷಣ ಇದನ್ನು ಕೈ ಬಿಡಬೇಕು. ತಾವು ಇದರ ಬಗ್ಗೆ ತುಂಬ ಗೌರವ ಕೊಡ್ತೀರಿ, ಆದಷ್ಟು ಬೇಗ ಒಂದು ಒಳ್ಳೆಯ ಸುದ್ದಿನ ಹೇಳ್ತೀರಿ ಅಂತ ನಾವು ಅಂದ್ಕೊತಾ ಇದ್ದೀವಿ. ಆದರೆ ನಾವು ಎಂದಿಗೂ ಸೋಲೋದಿಲ್ಲ. ಈ ಹೋರಾಟದಲ್ಲಿ ನಾವು ಜಯ ಗಳಿಸ್ತೀವಿ. ಈ ಜಯ ಗಳಿಸೋವರೆಗೂ ನಾವು ಮನೆ ಕಡೆ ಮುಖ ಮಾಡಲ್ಲ ಅಂತಂದ್ಬಿಟ್ಟು ಈ ವೇದಿಕೆ ಮುಖಾಂತರ ನಾನು ತಮ್ಮೆಲ್ಲರಿಗೂ ತಿಳಿಸುತ್ತಾ ನಾನು ಎಲ್ರಿಗೂ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ರೈತ ಚಳವಳಿಗೆ ಒಂದು ಸತಿ ಜೋರಾಗಿ, ರೈತ ಚಳವಳಿಗೆ, ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ. ಧನ್ಯವಾದಗಳು. ಈ ಕೊನೆಯದಾಗಿ ಮಾರೇಗೌಡರು ವಂದನಾರ್ಪಣೆನ ಮಾಡ್ತಾರೆ. ಅದಾದ್ಮೇಲೆ ಎಲ್ಲರೂ ಆಡಿನ ತಂಡ ವೇದಿಕೆ ಮೇಲೆ ಬಂದು ಹಾಡಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತಿನ ಏನು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂತಹ ನಿಮ್ಮೆಲ್ಲರ ಹೆಚ್ಚಿನ ಜಸ್ಟಿಸ್ ಗೋಪಾಲಗೌಡರು ಮೊದಲಿಂದಲೂ ನಮ್ಮ ಜೊತೆಯಲ್ಲಿ ಅನೇಕ ಹೋರಾಟಗಳಲ್ಲಿ ಚನ್ನರಾಯಪಟ್ಟಣ ಸ್ಥಳಕ್ಕೆ ಬಂದು ಅನೇಕ ಸಲಹೆಗಳು ಕೊಡೋದ್ರ ಮೂಲಕ ನಮ್ಮ ಜೊತೆಯಲ್ಲಿ ಅವರಿದ್ದಾರೆ. ಜಸ್ಟಿಸ್ ಗೋಪಾಲಗೌಡರು ಮತ್ತು ರಾಷ್ಟ್ರೀಯ ನಾಯಕರಾದಂಥ SKM ಸಂಘಟನೆ ಎಲ್ಲ ಪ್ರಮುಖರು ಸಹ ಚನ್ನರಾಯಪಟ್ಟಣ ಭಾಗಕ್ಕೆ ಬಂದಿದ್ದರು. ಅವತ್ತಿಂದಲೂ ನಾವು ಏನು ಇವರೆಲ್ಲ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀವಿ. ಇವತ್ತು ಏನು ಕಳೆದ 25 ತಾರೀಕಿಂದ